ಅವೇರ್ನೆಸ್ ಅವೇರ್ನೆಸ್ ಇಲ್ಲ ಅಂತಂದ್ರೆ ಸೈಬರ್ ಫ್ರಾಡ್ ತಡಿಲಿಕ್ಕೆ ಬೇರೆ ಮತ್ತೊಂದು ಇದನ್ನೇ ಇಲ್ಲ. ಏನು ಮಾಡಿದ್ರು ಕೂಡ ಅವೇರ್ನೆಸ್ ಇಲ್ಲ ಅಂತಂದಾಗ ಇವನ್ ನನಗೂ ಕೂಡ ನಮ್ಮ ಮನೆಯವರಿಗೆ ಅವೇರ್ನೆಸ್ ಇಲ್ಲ, ನನಗೂ ಅದರ ಅವೇರ್ನೆಸ್ ಇಲ್ಲ ಅಂದ್ರೆ ಇವನ್ ನಂದು ದುಡ್ಡು ಹೋಗುತ್ತೆ, ಪೊಲೀಸ್ ಅಂತನೂ ಆಗೋದಿಲ್ಲ, ಮತ್ತೊಂದಾಗಲ್ಲ. ಅದಕ್ಕೆ ಇಂಥದ್ದು ಅವೇರ್ನೆಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಇಂಪಾರ್ಟೆಂಟ್ನ ನಮ್ಮ ಫಾದರ್ ಅವರು ಅದನ್ನು ಅರಿತುಕೊಂಡಿದ್ದಾರೆ. ಅದಕ್ಕೆ ನಾವು ಇದಕ್ಕೆ ಬೆಸ್ಟ್ ವೇ ಅಂತ ಹೇಳಿದ್ರೆ ಒಂದೇ ವೇ ಇರೋದು, ಏನು ಅವೇರ್ನೆಸ್ ಇಲ್ಲ ಅಂತಂದ್ರೆ ಎಲ್ಲರದ್ದು ದುಡ್ಡು ಕೂಡ ಹೋಗುತ್ತೆ. ಸೊ ಈಗ ಸುಮಾರು ಈ ಸೈಬರ್ ಕ್ರೈಮ್ ಬಗ್ಗೆ ಹೇಳಬೇಕಂದ್ರೆ, ಸೈಬರ್ ಕ್ರೈಮ್ ಅಂತಂದ್ರೆ ಬೇರೆ ಏನಲ್ಲ, ಇಂಟರ್ನೆಟ್ ಹಾಗೂ ಒಂದು ಯಾವುದೋ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಯೂಸ್ ಮಾಡಿಕೊಂಡು ಒಂದು ಯಾವುದೋ ಒಂದು ಅಪರಾಧ ಮಾಡೋದನ್ನ ನಾವು ಸೈಬರ್ ಕ್ರೈಮ್ ಅಂತ ಕರಿತೀವಿ. ಸೈಬರ್ ಕ್ರೈಮ್ ಅಂತಂದ್ರೆ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಯೂಸ್ ಆಗುತ್ತೆ, ಒಂದು ಇಂಟರ್ನೆಟ್ ಯೂಸ್ ಆಗುತ್ತೆ. ಇವೆರಡು ಯೂಸ್ ಮಾಡ್ಕೊಂಡು ಯಾವುದೇ ಅಫೆನ್ಸ್ ಮಾಡಲಿ ಅದನ್ನ ಸೈಬರ್ ಕ್ರೈಮ್ ಅಂತ ಕರಿತೀವಿ. ಯಾಕೆ ಇದು ಇಷ್ಟು ಚಾಲೆಂಜಿಂಗ್ ಆಗಿದೆ ಸೈಬರ್ ಕ್ರೈಮ್, ಯಾಕೆ ಪೊಲೀಸ್ ಕೂಡ ಟ್ರೇಸ್ ಮಾಡ್ಲಿಕ್ಕೆ ಆಗ್ತಿಲ್ಲ, ನಿಮಗೂ ಕೂಡ ಯಾರಿಗೂ ಕೂಡ ಇದರಿಂದ ಆಗ್ತಿಲ್ಲ ಅಂತಂದ್ರೆ, ಸೈಬರ್ ಅಂತಕ್ಕಂಥದ್ದು ನಾವು ಈಗೇನು ಜಗತ್ತು ಇಲ್ಲೆಲ್ಲ ನೋಡ್ತಾ ಇದೀವಿ, ನಾವು ಕೂತ್ಕೊಂಡಿದೀವಿ, ನಿಂತ್ಕೊಂಡಿದೀವಿ, ಅಲ್ಲೆಲ್ಲ ಗಾಡಿಗಳು ಬರ್ತಾ ಇದೆಯಲ್ಲ, ಈ ಎಲ್ಲ ಜಗತ್ತು ಒಂದಾದ್ರೆ ಇಡೀ ಸೈಬರ್ ಅಂತಕ್ಕಂಥದ್ದು ಇನ್ನೊಂದು ಜಗತ್ತು. ಆ ಜಗತ್ತಿಗೆ ನಾವೆಲ್ಲರೂ ಯಾವಾಗ ಹೋಗ್ತೀವಿ ಅಂತಂದ್ರೆ, ಒಂದ್ಸತಿ ಇಂಟರ್ನೆಟ್ ನನ್ನ ಮೊಬೈಲ್ ಕನೆಕ್ಟ್ ಆದ್ರೆ ನಾವೆಲ್ಲರೂ ಈ ಜಗತ್ತು ಬಿಟ್ಟು ಏನಾಗ್ತೀವಿ, ಇನ್ನೊಂದು ಜಗತ್ತಿಗೆ ಹೋಗ್ತೀವಿ. ಅದನ್ನ ನಾವೇನಂತ ಕರಿತೀವಿ, ಸೈಬರ್ ವರ್ಲ್ಡ್ ಅಂತ ಕರಿತೀವಿ. ಸೊ ಆ ವರ್ಡ್ ಬೇರೆ ವರ್ಡ್ ಅಲ್ಲಿ ಇದ್ದುಕೊಂಡು ನಾವೆಲ್ಲರೂ ಈ ವರ್ಡ್ ಅಲ್ಲಿ ಇದ್ಕೊಂಡು ಬೇರೆ ವರ್ಡ್ ಬಗ್ಗೆ ತಿಳ್ಕೊಳ್ಳೋದು ಕಷ್ಟ. ಸೊ ಹೀಗಾಗಿ ಅದು ಚಾಲೆಂಜಿಂಗ್ ಆಗಿ ಉಳ್ಕೊಂಡಿದೆ. ಮತ್ತೆ ಇನ್ನೊಂದು ಏನಾಗ್ತಿದೆ ಇದರಲ್ಲಿ, ಈಗ ಫಾರ್ ಎಕ್ಸಾಂಪಲ್ ನನ್ನ ಮುಂದೆ ನಿಂತ್ಕೊಂಡು ಯಾರೋ ಒಬ್ಬ ಗನ್ ಇಟ್ಕೊಂಡು ಈಗ ಮುಂದೆ ಬಂದು ನಿಂತ್ಕೊಂಡ್ರೆ ಅವನನ್ನ ನಾನು ಏನಾದ್ರು ಸ್ವಲ್ಪ ಡಿಫೆಂಡ್ ಮಾಡ್ಕೋಬಹುದು, ತುಂಬಾ ಈಸಿ. ಮುಂದೆ ಬಂದು ನಿಂತ್ಕೊಂಡು ಯಾರೋ ನಿಮ್ಗೆ ಹೋಗ್ಬೇಕಾದ್ರೆ ಹಿಂಗೆ ಗನ್ ಇಟ್ಕೊಂಡು ನಿಮ್ಗೆ ಚಿನ್ನ ಕೊಡಿ, ಹಣ ಕೊಡಿ ಅಂತ ಹೇಳಿದ್ರೆ ಸ್ವಲ್ಪ ಅಟ್ಲೀಸ್ಟ್ ನೀವು ಡಿಫೆಂಡ್ ಮಾಡ್ಕೋಬಹುದು. ಅದೇ ನಿಮ್ ಹಿಂದೆ ಬಂದು ನಿಂತ್ಕೊಂಡ್ರೆ ಗೊತ್ತಾಗುತ್ತೆ, ಯಾರಿಗಾದ್ರೂ ಗೊತ್ತಾಗೋದಿಲ್ಲ. ಈ ಸೈಬರ್ ಅಂತಕ್ಕಂಥ ಹಾಗೆ ಹಿಂದಿಂದ ಯಾರಿಗೂ ಕಣ್ಣಿಗೆ ಕಾಣೋದಿಲ್ಲ, ಯಾರಂತ ಗೊತ್ತಾಗೋದಿಲ್ಲ, ಏನಂತ ಗೊತ್ತಾಗೋದು. ಸೊ ಹಾಗಾಗಿ ಈ ಸೈಬರ್ ದಿನ ದಿನ ಏನಾಗ್ತಿದೆ, ಸ್ವಲ್ಪ ಚಾಲೆಂಜಿಂಗ್ ಕೆಲಸ ಆಗ್ತಿದೆ. ಬಟ್ ನಮ್ದು ಡಾಟಾ ನೋಡ್ಲಿಕ್ಕೆ ಹೋದ್ರೆ, ಏನು ನಮ್ದು NCRB ರಿಪೋರ್ಟ್ಗಳನ್ನೆಲ್ಲ ನೋಡ್ಲಿಕ್ಕೆ ಹೋದ್ರೆ ಇತ್ತೀಚಿನ ದಿನಗಳಲ್ಲಿ ಸೈಬರ್ ಫ್ರಾಡ್ ಕೇಸ್ಗಳು ಕಡಿಮೆ ಆಗ್ತಿದೆ, ಬಟ್ ಕಳ್ಕೊಳ್ತಕ್ಕಂಥ ಅಮೌಂಟ್ಗಳು ಜಾಸ್ತಿ ಆಗ್ತಿದೆ. ಈ ಹಿಂದೆ 2 ವರ್ಷಗಳ ಹಿಂದೆ ಏನಾಗ್ತಿತ್ತು, ಒಂದು ದಿನದಿಂದ ದಿನಕ್ಕೆ ಸೈಬರ್ ಕೇಸ್ಗಳು ರಿಪೋರ್ಟ್ ಆಗ್ತಿದ್ವು. ಬಟ್ ಆಗ ಹೋಗ್ತಿರತಕ್ಕಂಥ ದುಡ್ಡು ಎಷ್ಟು ಅಂತಂದ್ರೆ 10,000, 20,000, 30,000. ಸೊ ಅದನ್ನು ಸಣ್ಣ ಅಮೌಂಟ್ ಅಲ್ಲ, ಬಟ್ ಆ ಅಮೌಂಟ್ ಹೋಗ್ತಿತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೆ ಸೈಬರ್ ಅವೇರ್ನೆಸ್ ಆಗಿ ಎಲ್ಲರೂ ನಿಮಗೆಲ್ಲ ಗೊತ್ತಿದೆ. OTP ಯಾರಿಗೆ ಕೊಡ್ತೀರಾ ನೀವು? ಯಾರು OTP ಕೊಡೋದಿಲ್ಲ. ಮತ್ತೆ ಏನಾದ್ರು KYC ಡೀಟೇಲ್ಸ್ ಏನಾದ್ರು ಕೇಳಿದ್ರೆ ಕೊಡ್ತೀರಾ? ಈಗ ಯಾರು ನನ್ನ ಪ್ರಕಾರ ಯಾರು ಕೊಡೋದಿಲ್ಲ ಇಲ್ಲಿ ಕುತ್ಕೊಂಡವರು, ಯಾಕಂದ್ರೆ ಗೊತ್ತಾಗಿದೆ ಎಲ್ರಿಗೂ OTP ಕೊಡೋದ್ರಿಂದ ನಿಮ್ಗೆ ದುಡ್ಡು ಹೋಗ್ತದೆ, KYC ಡೀಟೇಲ್ಸ್ ಹೇಳಿದ್ರೆ ದುಡ್ಡು ಹೋಗ್ತದೆ, ಮತ್ತೊಂದು ಹೇಳಿದ್ರೆ ದುಡ್ಡು ಹೋಗ್ತದೆ. ಆಗೆಲ್ಲ ಎಷ್ಟೆಷ್ಟು ದುಡ್ಡು ಹೋಗ್ತಿತ್ತು ಅಂದ್ರೆ 10,000, 20,000 ಹೋಗ್ತಿತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ, 100 ಕೇಸ್ ಆಗ್ತಿತ್ತ ಸ್ಟೇಷನ್ಗಳಲ್ಲಿ 20 ಕೇಸ್ ಆಗ್ತಿದೆ. 100 ಕೇಸ್ ಆದಾಗ ನಮಗೆ ಟೋಟಲ್ ಅರೌಂಡ್ ಅಮೌಂಟ್ ಎಷ್ಟು ಹೋಗ್ತಿತ್ತು ಅಂದ್ರೆ 2 3 ಲಕ್ಷ. ಈಗ ಆಗ್ತಿರೋದೇ 4 ಕೇಸು, ಹೋಗ್ತಿರೋ ದುಡ್ಡು ಎಷ್ಟು ಅಂತಂದ್ರೆ ಕೋಟಿಗಟ್ಟಲೆ. ಒಂದೊಂದು ಕೇಸಲ್ಲಿ 30 ಲಕ್ಷ ಹೋಗ್ತದೆ, ಒಂದೊಂದು ಕೇಸಲ್ಲಿ ಕೋಟಿಗಟ್ಟಲೆ ದುಡ್ಡು ಹೋಗ್ತದೆ. ಮತ್ತೆ ಯಾರು ಇದರಲ್ಲಿ ತುತ್ತಾಗ್ತಿದ್ದಾರೆ, ಯಾರು ವಿಕ್ಟಿಮ್ಸ್ಗಳಂತ ನೋಡಿದಾಗ ಎಲ್ಲ ಎಜುಕೇಟೆಡ್ಗಳು ಮಾತ್ರ ವಿಕ್ಟಿಮ್ಸ್ ಇದ್ದಾರೆ. ಇದು ಅಸಹ್ಯ ಅಂತಲ್ಲ ನಾನು ಹೇಳ್ತಿರೋದು, ಎಜುಕೇಟೆಡ್ಗಳಿಗೆ ಏನು ಗೊತ್ತಾಗೋದಿಲ್ಲ ಅಂತ ನಾನು ಇದನ್ನ ಹೇಳ್ತಿಲ್ಲ. ಇವನ್ ನಾನು ಕೂಡ ನಮ್ಮ ಪೊಲೀಸ್ ಅಫ್ಸರ್ದು ಕೂಡ ದುಡ್ಡು ಹೋಗಿದೆ. ಇದರಲ್ಲಿ ಏನು ಹೆದರ್ಕೊಳ್ಳೋಂಥದ್ದು, ಹೆಸಿಟೇಷನ್ ಮಾಡ್ಕೊಳ್ಳೋಂಥದ್ದು ಯಾವುದೂ ವಿಚಾರ ಏನಿಲ್ಲ. ಯಾಕಂದ್ರೆ ಸೈಬರ್ ಜಗತ್ತಿರೋದೇ ಆಗಿದೆ. ಅದಕ್ಕೋಸ್ಕರನೇ ನಾವು ಇವತ್ತು ನಿಮಗೆ ಅವೇರ್ನೆಸ್ ಮಾಡಲಿಕ್ಕೆ ಬಂದಿದ್ದೆವು. ಹೇಗೆ ಇತ್ತೀಚಿನ ದಿನಗಳಲ್ಲಿ ಈಗ ಪ್ರೆಸೆಂಟ್ ಏನು ಟ್ರೆಂಡಿಂಗ್ ಅಲ್ಲಿ ಇರ್ತಕ್ಕಂಥ ಕ್ರೈಮ್ಗಳ ಬಗ್ಗೆ ನಿಮಗೆ ನಾವೆಲ್ಲ ತಿಳಿಸ್ಕೊಡ್ತೀವಿ. ಅದೇ ಮುಂಜಾಗ್ರತೆ ಕ್ರಮನ ಹೇಗೆ, ಅದೇ ನಾನು ತಿಳಿಸ್ಕೊಟ್ರೆ ಕ್ರೈಮ್ ಹೇಗಾಗ್ತಿದೆ ಅಂತ ಗೊತ್ತಾದ್ರೆ ನೀವೇ ಮುಂಜಾಗ್ರತೆ ಏನು ಮಾಡ್ಬೇಕಂತ ನಿಮಗೆ ಗೊತ್ತಾಗ್ತದೆ. ಆಯ್ತಾ? ಈಗ ಪ್ರೆಸೆಂಟ್ ಟ್ರೆಂಡಿಂಗ್ ಇರೋದು ನಾನು ಹೇಳಿದ್ನಲ್ಲ, OTP ಹೋಯ್ತು. ಈಗ ನನ್ನ ಪ್ರಕಾರ ನೀವು ಯಾರು ಕೂಡ OTP ಯಾರಿಗೂ ಕೂಡ ಕೊಡೋದಿಲ್ಲ. ಇನ್ನೂ ಕೊಡ್ತಾ ಇದ್ರೆ ಯಾರಿಗೂ ಕೂಡ OTP ಕೊಡಬೇಡಿ. ಅದು ಬ್ಯಾಂಕ್ ಆಗಿರಲಿ, ಮತ್ತೊಂದಾಗಿರಲಿ, ಯಾವುದೇ ಆಗಿರಲಿ, ಯಾವುದೂ ಕೂಡ OTPಗಳನ್ನ ಕೊಡಬೇಡಿ. ಮತ್ತೆ ಒಂದು ನಿಮಗೆ OTP ಬಗ್ಗೆ ನಾನು ಒಂದು ಸ್ವಲ್ಪ, ನೀವೇ ಸರ್ ನನಗೆ ಈಗ ನೀವು OTP ಕೊಡಬೇಡಿ ಅಂತೀರಿ, ನನಗೆ ನೆಕ್ಸ್ಟ್ ಏನಾಗ್ತದೆ, ನಾನು ಏನೋ ಒಂದು ಆಧಾರ್ ಕಾರ್ಡಲ್ಲಿ ಚೇಂಜ್ ಮಾಡ್ಲಿಕ್ಕೆ ಹೋಗ್ತೀನಿ, ನನಗೆ ಅಲ್ಲಿ OTP ಕೇಳ್ತಾರೆ. ಅಥವಾ ನಾನು ಏನೋ ಒಂದು ಬ್ಯಾಂಕಿಗೆ ಏನೋ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಹೇಳ್ತೀನಿ, ಅಲ್ಲಿ OTP ಕೇಳ್ತಾರೆ ಅಂದರೆ ಆ ವ್ಯಕ್ತಿ ಜನುನ್ ಇದ್ರೆ ಒಂದು. ಎರಡನೇದು, ನೀವೆಲ್ಲ ಒಂದು ಸ್ವಲ್ಪ ಮೊಬೈಲ್ಗಳನ್ನ ಓಪನ್ ಮಾಡಿ, ನಾನು OTP ಬಗ್ಗೆ ಸ್ವಲ್ಪ ಹೇಳ್ತೀನಿ. ನಿಮ್ದೆಲ್ಲ ನಿಮ್ಮ ಕೈಲಿ ಒಂದು ಮೊಬೈಲ್ ಇಟ್ಕೊಂಡ್ರೆ ಅದರಲ್ಲಿ ಟೆಕ್ಸ್ಟ್ ಮೆಸೇಜ್ಗಳನ್ನೆಲ್ಲ ನೀವು ಓಪನ್ ಮಾಡಿದೆ ಆದರೆ, ಅಂದರೆ ಯಾವುದು ಜೆನ್ಯೂನ್ OTP ನಿಮಗೆ ಗೌರ್ಮೆಂಟಿಂದ, ಅಥವಾ ಈ ಆಧಾರ್ ಕಾರ್ಡ್ ಎಲ್ಲ ಏನಾಗ್ತದೆ ಗೌರ್ಮೆಂಟ್, ಅದು UIDAI ಡಿಪಾರ್ಟ್ಮೆಂಟ್ ಇದೆ, ಅದರಲ್ಲಿಂದ ನಿಮಗೆ OTP ಬರ್ತದೆ. ಸೊ ಆ OTP ನಿಮಗೆ ಜೆನ್ಯೂನ್ ಇದೆ ಅಂತ ತಿಳ್ಕೊಬೇಕಾದ್ರೆ ನಿಮ್ಮ ಟೆಕ್ಸ್ಟ್ ಮೆಸೇಜ್ಗಳಲ್ಲಿ ಎಲ್ಲ ನೋಡಿ, ಯಾವುದಾದ್ರೂ ಕಂಪ್ನಿ ಮೆಸೇಜ್ ಬಂದಿದ್ರೆ ಎಂಡ್ ಲಾಸ್ಟ್ ಅದಕ್ಕೆ ಯಾವ ಲೆಟರ್ಲಿಂದ ಎಂಡ್ ಆಗಿದೆ. ಯಾವುದಾದ್ರೂ ನನ್ನ ಪ್ರಕಾರ ನಿಮಗೆಲ್ಲ ಏನಾಗಿರ್ತದೆ, ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡಿದರೆ ಲಾಸ್ಟ್ಗೆ T ಇಂದ ಎಂಡ್ ಆಗಿರ್ತದೆ. ಏನೋ AX UP ಅದು ಬ್ಯಾಂಕ್ ಬರೋದು ಲಾಸ್ಟಿಗೆ T ಅಂತ ಎಂಡ್ ಆಗಿರ್ತದೆ. ಅದೇ ಥರ ನಿಮಗೆ OTP ಬರಬೇಕಂತಂದ್ರೆ ಅದು ಗೌರ್ಮೆಂಟ್ ವೆಬ್ಸೈಟ್ಸಿಂದ ಬರಬೇಕಂದ್ರೆ ಲಾಸ್ಟಿಗೆ G ಅಂತ ಇರ್ತದೆ. ಸೊ G ಇಂದ ಬಂದರೆ ನಿಮಗೆ ಅಂದರೆ ಗೊತ್ತಾಯ್ತಲ್ಲ, ಟೆಕ್ಸ್ಟ್ ಮೆಸೇಜ್ಗೆ AX ಏರ್ಟೆಲ್ ಲಾಸ್ಟಿಗೆ T ಅಂತ ಇದ್ರೆ ಅದು ನಿಮ್ಮದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಮೆಸೇಜ್ ಅಂತ ನಾವು ತಿಳ್ಕೊಬೇಕಾಗ್ತದೆ. ಅದೇ ನಮಗೆ ಈಗ ಫಾರ್ ಎಕ್ಸಾಂಪಲ್ ನನಗೆ ಗೌರ್ಮೆಂಟ್ ಮೆಸೇಜ್ ಬಂದಿರೋದೇನಿದೆ ಅಂತಂದರೆ, ನನ್ನ ಹತ್ರ ಇದೆ ಒಂದು ಇಲ್ಲಿ JKHRGOK ಡಾಟ್ ಹಾಕಿ S ಅಂತ ಇದೆ. ಸೊ S ಅಂತಂದರೆ ಏನಂದರೆ ಅದು ಸರ್ವಿಸ್ ಮೆಸೇಜ್.
ನೀವೇನಾದರೂ ಏರ್ಟೆಲ್ ಫೋನ್ಗಳನ್ನ ಯೂಸ್ ಮಾಡ್ತಿದ್ರೆ ಅಥವಾ ಮತ್ತೊಂದು ಯಾವ್ದಾದ್ರು ಸರ್ವಿಸ್ ತೊಗೊಳ್ತಿದ್ರೆ ಅದು ಎಸ್. ಈ ಯಾವುದೆಲ್ಲ ಲಾಸ್ಟಿಗೆ ಎಂಡ್ ಹೋಯ್ತು ಎಸ್ ಪಿ ಟಿ ಎಲ್ಲ ಇರ್ತದೆ, ಇದು ಸ್ವಲ್ಪ ಜೆನ್ಯೂನ್ ಅಂತ ನಾವು ನಂಬೋದು. ನಿಮ್ಮ ಮೊಬೈಲಲ್ಲೆಲ್ಲ ಯಾವುದಿದೆಯಲ್ಲ, ಯಾಕಂತಂದರೆ ಇದನ್ನು ಏನು ಮಾಡೋದು ಅಂತಂದರೆ ಡಿಪಾರ್ಟ್ಮೆಂಟ್ ಟೆಲಿಕಾಮ್ ರೆಗ್ಯುಲೇಟರಿ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ, ಅದನ್ನು ರೆಗ್ಯುಲೇಟ್ ಮಾಡ್ತಾ ಇರ್ತದೆ. ಸೊ ಹೀಗಾಗಿ ನೀವು ಯಾವುದಾದ್ರೂ ಗೌರ್ಮೆಂಟ್ ಆಫೀಸಿಗೆ ಹೋಗಿ ನಿಮಗೆ ಒ ಟಿ ಪಿ ಕೇಳಿದ್ರೆ, ಸೊ ಆ ಒ ಟಿ ಪಿ ಎಂಡ್ಸ್ ಯಾವ ಮೆಸೇಜಿಂದ ನಿಮಗೆ ಬಂದಿರಬೇಕಂದ್ರೆ ಜಿ ಇಂದ ಬಂದಿರಬೇಕು. ನಿಮ್ಮದು ಮೆಸೇಜ್ ಲಾಸ್ಟು ಜಿ ಇಂದ ಎಂಡ್ ಆಗಿದ್ರೆ ಅದು ಗೌರ್ಮೆಂಟಿಂದ ಬಂದಿದೆ ಅಂತ ಅರ್ಥ. ಎಸ್ ಇಂದ ಬಂದಿದ್ರೆ ಅದು ಸರ್ವಿಸ್ ಮೆಸೇಜ್ ಆಗಿರ್ತದೆ. ಟಿ ಅಂತ ಬಂದರೆ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಆಗಿರ್ತದೆ. ಪಿ ಅಂತ ಬಂದರೆ ಪ್ರಮೋಷನ್, ಯಾವುದಾದ್ರೂ ಆ್ಯಡ್ ಪ್ರಮೋಷನ್ ಮಾಡಲಿಕ್ಕೆ ಇದೆಲ್ಲ ಮೆಸೇಜ್ಗಳು ಬಂದಿರ್ತದೆ. ಇದು ಬಿಟ್ಟು ಏನಾದರೂ ಬಂದು ನಿಮಗೆ ಯಾವುದಾದ್ರೂ ಒ ಟಿ ಪಿ ಬಂದರೆ ನನ್ನ ಪ್ರಕಾರ ನೀವು ಯಾರಿಗೂ ಕೂಡ ಒ ಟಿ ಪಿನ ಸದ್ಯಕ್ಕೆ ಹೇಳಬೇಡಿ, ಆಯಿತಾ. ನಿಮ್ಮ ಬ್ಯಾಂಕಲ್ಲಿ ಅವರೆಲ್ಲ ಜನೂನ್ ಇದ್ದರೆ ನಿಮ್ಗೆ ಗೊತ್ತಾಗ್ತದೆ. ಅದು ಬಿಟ್ಟು ನಿಮ್ಗೆ ಯಾರಾದರೂ ಒ ಟಿ ಪಿ ಕೇಳಿ ಇವ್ರು ಬಿಟ್ಟು ಬೇರೆ ಮೆಸೇಜ್ಗಳು ಈ ಇಷ್ಟು ಲಾಸ್ಟಿಗೆ ಎಂಡ್ ಬಿಟ್ಟು ಬೇರೆ ಯಾವುದಾದ್ರೂ ಅನ್ನೋನ್ ಲಿಂಕ್ಸ್ ಕೂಡ ಬಂದರೂ ಕೂಡ ನೀವು ಅದನ್ನು ಏನು ಮಾಡಬಾರ್ದು, ಕ್ಲಿಕ್ನ ಮಾಡಬಾರ್ದು. ನಾನು ಸುಮಾರು ಸತಿ ಸ್ಟೇಷನ್ಗೆ ಇಷ್ಟೆಲ್ಲ ಹೇಳ್ತೀವಿ, ಮತ್ತೆ ಇಲ್ಲಿಯವರೊಬ್ರು ಯಾರೋ ಬಂದಿರ್ತಾರೆ, ಸರ್ ನಾನು ಯಾವುದೋ ಹೇಗೆ ದುಡ್ಡು ಹೋಯಿತು ಅಂತ ಕೇಳಿದಾಗ ನನಗೊಂದು ಯಾವುದೋ ಮೆಸೇಜ್ ಬಂತು ಸರ್, ಆ ಮೆಸೇಜಲ್ಲಿ ಲಿಂಕ್ ಇತ್ತು, ಆ ಲಿಂಕ್ನ ಕ್ಲಿಕ್ ಮಾಡಿದೆ, ಆ ಲಿಂಕ್ ಕ್ಲಿಕ್ ಮಾಡೋದ್ರಿಂದ ದುಡ್ಡು ಹೋಯಿತು ಅಂತ. ಲಿಂಕ್ ಕ್ಲಿಕ್ ಮಾಡೋದ್ರಿಂದ ಹೇಗೆ ದುಡ್ಡು ಹೋಗುತ್ತೆ? ಲಿಂಕ್ ಕ್ಲಿಕ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಹತ್ರ ಒಂದು ಎ ಪಿ ಕೆ ಅಂತ ಒಂದು ಫೈಲ್ ಡೌನ್ಲೋಡ್ ಆಗ್ತದೆ. ಎ ಪಿ ಕೆ ಫೈಲ್ ನೀವು ಹಾಗೆ ಹೋಗ್ತಾ ಅವರು ನೆಕ್ಸ್ಟ್ ಕೇಳಿರ್ತಾರೆ ಅದರಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಯಾವ ಥರ ಅವರು ನಮಗೆ ಕೊಡ್ತಾರೆ ಅಂದರೆ, ಯೂನೋ ಅಂತ ಒಂದು ಆ್ಯಪ್ ಇದೆ. ಯೂನೋದು ನಿಮ್ಗೆ ಏನು ಮಾಡ್ತಾರೆ, ಲಿಂಕ್ ಕಳಿಸ್ತಾರೆ. ಯೂನೋ ಆ್ಯಪ್ ಡೌನ್ಲೋಡ್ ಮಾಡಲಿಕ್ಕೆ ಈ ಲಿಂಕ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ. ನಿಮ್ದೆಲ್ಲರದ್ದು ಎಸ್ ಬಿ ಐಯಲ್ಲಿ ಅಕೌಂಟ್ ಇರ್ತದೆ. ಎಸ್ ಬಿ ಐದ ಅಕೌಂಟ್ ನೀವು ಯೂನೋ ಆ್ಯಪ್ ಡೌನ್ಲೋಡ್ ಮಾಡಬೇಕಂದ್ರೆ ಪ್ಲೇಸ್ಟೋರಿಗೆ ಹೋಗಿ ಯೂನೋ ಆ್ಯಪ್ ಡೌನ್ಲೋಡ್ ಮಾಡಿದ್ರೆ ಏನು ತೊಂದರೆ ಇಲ್ಲ. ಸೊ ಆ ಲಿಂಕ್ ಕಳಿಸೋದ್ರಿಂದ ನಿಮಗೆ ಅದರಲ್ಲಿ ಬರೆದಿರ್ತಾರೆ, ಯೂನೋ ಅಂತಲೇ ಬರೆದಿರ್ತಾರೆ. ಒಂದೇನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಥವಾ ಸ್ವಲ್ಪ ಚೇಂಜಸ್ ಮಾಡಿ ಆ ನೀವು ಲಿಂಕ್ ಕ್ಲಿಕ್ ಮಾಡಿದಾಗ ನೀವೇನು ಹೇಳ್ತೀರಿ, ಯೂನೋ ಆ್ಯಪ್ ನಿಮ್ಗೆ ಡೌನ್ಲೋಡ್ ಆಗಬೇಕಂದ್ರೆ ನಿಮ್ಮದೆಲ್ಲ ಪರ್ಸನಲ್ ಡೀಟೇಲ್ಸ್ ಎಲ್ಲ ಹಾಕಬೇಕಾಗ್ತದೆ. ಫೋನ್ ನಂಬರ್ ಹಾಕಬೇಕು, ನಿಮ್ಮದು ಏನು ಡೆಬಿಟ್ ಕಾರ್ಡ್ ನಂಬರ್ ಹಾಕಬೇಕು, ಅಕೌಂಟ್ ಡೀಟೇಲ್ಸ್ ಹಾಕಬೇಕು. ಅದೆಲ್ಲ ಹಾಕಿದಾಗ ಏನಾಗ್ತದೆ, ನಿಮಗೆ ಆ ಎ ಪಿ ಕೆ ಫೈಲ್ ನಿಮ್ಮ ಹತ್ರ ಒಂದು ಡೌನ್ಲೋಡ್ ಆಗ್ತದೆ. ಫಸ್ಟ್ ನಿಮ್ಮದು ಪರ್ಸನಲ್ ಇನ್ಫಾರ್ಮೇಷನ್ ಎಲ್ಲ ಸಿಕ್ಬಿಡ್ತು ಅವ್ರಿಗೆ. ಈ ಲಿಂಕ್ ಅವ್ರ ಎ ಪಿ ಕೆ ಫೈಲ್ ನಿಮ್ಮ ಹತ್ರ ಡೌನ್ಲೋಡ್ ಮಾಡಿದ್ರಿಂದ ನಿಮ್ಮ ಮೊಬೈಲ್ ಆಕ್ಸೆಸ್ ಅವ್ರ ಹತ್ರ ಹೋಗ್ತದೆ. ಸೊ ನಿಮಗೆ ಬರೋ ಎಲ್ಲ ಒ ಟಿ ಪಿಗಳು ನೆಕ್ಸ್ಟ್ ಸರ್, ಈ ಎ ಪಿ ಕೆ ಫೈಲ್ ನೀವು ಹೋಗೋ ಹಿಂದೆ ಒಂದು 3 ತಿಂಗಳ ಹಿಂದೆ ಇದು ಡೌನ್ಲೋಡ್ ಮಾಡಿರ್ತೀರಿ, ಇವತ್ತು ನಿಮ್ಮದು ದುಡ್ಡು ಹೋಗಿರ್ತದೆ. ನೀವು ಸರ್ ನಾನು ಲಾಸ್ಟ್ 1 ತಿಂಗಳಲ್ಲಿ ನಾನು ನಿನ್ನೆ ಮೊನ್ನೆ ಯಾವುದೂ ಕೂಡ ಲಿಂಕ್ನು ಡೌನ್ಲೋಡ್ ಮಾಡಿಲ್ಲ, ಯಾರಿಗೂ ಒ ಟಿ ಪಿನೂ ಶೇರ್ ಮಾಡಿಲ್ಲ, ಆದರೂ ಕೂಡ ನನ್ನ ದುಡ್ಡು ಹೋಗಿದೆ ಅಂತ ಬರ್ತಾರೆ. ನಾವು ಮತ್ತೆ ವಿಚಾರಿಸಿದಾಗ ಸುಮಾರು 3 ತಿಂಗಳ ಹಿಂದೆನೇ ಅವರು ಈ ಲಿಂಕ್ನ ಕ್ಲಿಕ್ ಮಾಡಿ ಏನು ಮಾಡಿರ್ತಾರೆ, ಈಗ ಎ ಪಿ ಕೆ ಫೈಲ್ ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ತಾರೆ. ಯಾವತ್ತೋ ಒಂದಿನ ಹೋಗಿ ಬ್ಯಾಂಕಲ್ಲಿ ದುಡ್ಡು ಹಾಕ್ತಾರೆ. ಬ್ಯಾಂಕ್ ದುಡ್ಡು ಹಾಕೋಣ, ನಿಮ್ದು ಎಲ್ಲ ಎಕ್ಸೆಸ್ ಅವ್ರ ಹತ್ರ ಇದೆ. ಏನೋ ಒಂದು ವಿಶ್ ಮಾಡಲಿಕ್ಕೆ ಒಂದು ಯಾವುದೋ ಎ ಪಿ ಕೆ ಫೈಲ್ ಬರ್ತದೆ. ಸೊ ಆ ಎ ಪಿ ಕೆ ಫೈಲ್ ಕೂಡ ನೀವು ಮತ್ತೆ ಡೌನ್ಲೋಡ್ ಮಾಡಿದಾಗ ಏನಾಗ್ತದೆ, ಸೇಮ್ ನಿಮ್ದು ಎಕ್ಸೆಸ್ ಡೀಟೇಲ್ಸ್ ಏನಿದೆ ಎಲ್ಲ, ನಿಮಗೆ ಬರೋಂಥ ಒ ಟಿ ಪಿಗಳು, ನಿಮಗೆ ಬರೋಂಥ ಮತ್ತೊಂದು ಎಲ್ಲ ಕೂಡ ಅದೇನಾಗ್ತದೆ, ಆ ಸ್ಕ್ಯಾಮರ್ ಕೈಗೆ ಸಿಕ್ಕಾಕೊಳ್ತದೆ. ಆಗ ನೀವೇನು ಯಾರಿಗೆ ಹೇಳಬೇಕಂತೇನಿಲ್ಲ, ಜಸ್ಟ್ ಇದು ನೀವು ಡೌನ್ಲೋಡ್ ಮಾಡಿರ್ತೀರಲ್ಲ ಅಷ್ಟೇ ಸಾಕು, ಅದರಲ್ಲಿಂದನೇ ನಿಮ್ಮ ದುಡ್ಡೆಲ್ಲ ಕಳ್ಕೊಳ್ಳೋಂಥ ಅವಕಾಶ ಬರ್ತದೆ. ಸೊ ಹಾಗಾಗಿ ಯಾವುದೇ ಅನ್ನೋನ್ ಲಿಂಕ್ ಕ್ಲಿಕ್ ಮಾಡೋದಾಗಿರ್ಬೋದು, ಯಾವುದೇ ಎ ಪಿ ಕೆ ಫೈಲ್ ಡೌನ್ಲೋಡ್ ಆಗಿರೋದು ಅದು ಯಾವುದೂ ಕೂಡ ಮಾಡಬಾರ್ದು. ಈಗ ಅಟ್ಲೀಸ್ಟ್ ನಿಮ್ಮ ಮೊಬೈಲಲ್ಲಿ ಎ ಪಿ ಕೆ ಫೈಲ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡಲಿಕ್ಕೆ ಒಂದು ಸಣ್ಣ ತಮ್ಮ ಮೊಬೈಲ್ನಲ್ಲಿ ಮೈ ಫೈಲ್ಸಲ್ಲಿ ಡೌನ್ಲೋಡ್ಸಲ್ಲಿ ನೋಡಿ, ನೀವು ಚೆಕ್ ಮಾಡ್ಕೊಳ್ತಾರೆ, ಚೆಕ್ ಮಾಡ್ಕೊಳ್ಳಿ. ಯಾವುದಾದ್ರೂ ಎ ಪಿ ಕೆ ಫೈಲ್ ನಿಮ್ಮ ಹತ್ರ ಇದ್ದರೆ ಅದನ್ನು ಅನ್ಇನ್ಸ್ಟಾಲ್ ಮಾಡಿ, ಅದು ನಿಮಗೆ ಯೂಸ್ ಇಲ್ಲದೆ ಆಗಿದ್ದರೆ. ಮೈ ಫೈಲ್ಸಲ್ಲಿ ಡೌನ್ಲೋಡ್ಸಲ್ಲಿ, ಅದರಲ್ಲಿ ಡೌನ್ಲೋಡ್ಸ್ಗಳಲ್ಲಿ ಇಮೇಜಸ್ಸು, ಡಾಕ್ಯುಮೆಂಟ್ಸ್ ಹಿಂಗೆಲ್ಲ ಅದರಲ್ಲಿ ಎ ಪಿ ಕೆ ಅಂತ ಒಂದು ಆಪ್ಷನ್ ಇದೆ. ಎ ಪಿ ಕೆದಲ್ಲಿ ಯಾವುದಾದ್ರೂ ಡೌನ್ಲೋಡ್ಗಳಿದ್ದರೆ ಅದು ನಿಮಗೆ ಯೂಸಸ್ ಇದೆಯಾ ಇಲ್ಲ ಅಂತ ನೋಡಿ. ಅದಿಲ್ಲ ಅಂತಂದರೆ ಅದನ್ನು ಅನ್ಇನ್ಸ್ಟಾಲ್ ಮಾಡೋದು ಒಳ್ಳೆಯದು. ಚೆಕ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಬೇಕಿದ್ರೆ ಆಮೇಲೆ ಮನೇಲಿ ಹೋಗಿ ಬೇಕಿದ್ರೆ ಎಕ್ಸರ್ಸೈಸ್ ಮಾಡ್ಬೋದು ಅವೆಲ್ಲ ಕೂಡ. ಯಾವುದೋ ಮೈ ಫೈಲ್ಸಲ್ಲಿ ಹೋಗಿಬಿಟ್ಟು ಡೌನ್ಲೋಡ್ಸಲ್ಲಿ ಯಾವುದಾದ್ರೂ ಎ ಪಿ ಕೆ ಫೈಲ್ಸ್ಗಳಿದ್ದರೆ ಅದು ಪಕ್ಕ ನಿಮಗೆ ಹಾರ್ಮ್ಫುಲ್ ಆಗಿರುತ್ತೆ. ಇದೆಲ್ಲ ಬೇಡ ಅಂತಂದರೆ ಕವಚ 2 ಅಂತ ಒಂದು ಆ್ಯಪ್ ಇದೆ, ಅದು ನಮ್ಮದು ಸಂಚಾರ ಸಾಥಿ ಅಂತ. ಆ ಆ್ಯಪ್ನ ನೀವು ಡೌನ್ಲೋಡ್ ಮಾಡಿ ಅದರಲ್ಲಿ ಸ್ಕ್ಯಾನ್ ಕೊಟ್ಬಿಟ್ರೆ ಅದರಲ್ಲಿ ನಿಮ್ದು ಯಾವುದೆಲ್ಲ ನಿಮ್ಮ ಹತ್ರ ಇರ್ತಕ್ಕಂಥ ಮೊಬೈಲ್ಗಳಲ್ಲಿ ನಿಮ್ಗೆ ಈ ಥರ ಆ್ಯಪ್ ಎ ಪಿ ಕೆ ಫೈಲ್ ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಆಗಿದೆ, ಅದು ಯಾವುದು ನಿಮ್ಮ ಮೊಬೈಲ್ಗೆ ನಿಮಗೆ ಹಾರ್ಮ್ಫುಲ್ ಇದೆ ಅನ್ನೋದು ಅದನ್ನೇ ತಿಳಿಸ್ಕೊಡ್ತದೆ. ಸೊ ಅದು ಯಾವುದು ನಾನು ಹೇಳ್ತಿರೋದು ಆ್ಯಪ್ ಹೇಗೆ ಜನನ್ ಅಂತ ನಿಮ್ಗೆ ಗೊತ್ತಾಗ್ತದೆ ಅಂತಂದರೆ, ಲಾಸ್ಟಿಗೆ .gov.in ಅದರಲ್ಲಿಂದ ಇರ್ತದೆ. ಅಂದರೆ government.in ಅಂತ ಅದು ಮೇಲ್ ಐ ಡಿಯಿಂದ ಅದು ಆ್ಯಪ್ ಎಂಡ್ ಆಗಿರ್ತದೆ. ಸೊ ನೀವು ಹಾಗಾಗಿ ಕವಚ ಡೌನ್ಲೋಡ್ ಮಾಡಿದರೂ ಸಾಕು. ಇಲ್ಲ ಬೇಡ ಅಂತಂದರೆ ನಿಮ್ಮ ಮೊಬೈಲಲ್ಲಿ ಫೈಲ್ ಮ್ಯಾನೇಜರ್ ಹೋಗಿಬಿಟ್ಟು ಡೌನ್ಲೋಡ್ಸಲ್ಲಿ ಹೋಗಿ ಅಲ್ಲಿ ಎ ಪಿ ಕೆ ಇದೆಯಲ್ಲ, ಆ ಎ ಪಿ ಕೆ ಯಾವುದಾದ್ರೂ ಡೌನ್ಲೋಡ್ ಆಗಿದ್ರೆ ಅದು ದಯವಿಟ್ಟು ಕೂಡ ನೀವೆಲ್ಲರೂ ಕೂಡ ಅನ್ಇನ್ಸ್ಟಾಲ್ ಮಾಡಿ. ಸೊ ಇಷ್ಟು ತನಕ ನಾನು ಹೇಳಿದೆ, ಇದು ಒಂಥರ ಫ್ರಾಡ್. ಏನು, ನೀವು ಆ್ಯಪ್ನ ಲಿಂಕ್ನ ಬರ್ತದೆ, ಆ ಲಿಂಕ್ನ ಕ್ಲಿಕ್ ಮಾಡ್ತೀರಿ, ನಿಮ್ಮ ಎ ಪಿ ಕೆ ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಆಗ್ತದೆ. ಅದರಲ್ಲಿಂದ ನಿಮ್ಮದೆಲ್ಲ ಏನಾಗ್ತದೆ, ಎಕ್ಸೆಸ್ ಡೀಟೇಲ್ಸ್ ಸಿಗ್ತದೆ. ಯಾವಾಗ ಒಂದ್ಸತಿ ನೀವು ಏನು ಮಾಡಿರ್ತೀರಿ, ನಿಮ್ಮದು ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀರಿ, ಅದರಲ್ಲಿಂದ ಅಥವಾ ಕೊಡಲಿಲ್ಲ ಅಂತಂದ್ರೆ ನೀವು ಆ ಎ ಪಿ ಕೆ ಅವ್ರ ಹತ್ರ ಎಕ್ಸೆಸ್ ಇರೋದ್ರಾಗ ನೀವೇನಾದರೂ ಆನ್ಲೈನಲ್ಲಿ ಆರ್ಡರ್ ಮಾಡಬೇಕಾದ್ರೆ ಮತ್ತೊಂದು ಮಾಡಬೇಕಾದ್ರೆ ಅವಾಗ ನಿಮ್ಮ ಡೀಟೇಲ್ಸ್ ಎಲ್ಲ ಹಾಕಿರ್ತೀರಿ, ಅದನ್ನು ಅವ್ರು ಕ್ಯಾಚ್ ಮಾಡ್ಕೊಂಡು ಮತ್ತೆ ನಿಮ್ಮ ದುಡ್ಡನ್ನ ಕಳ್ಕೊಳ್ಳೋಂಥ ಚಾನ್ಸಸ್ ಇರ್ತದೆ. ಈ ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಕಾದ್ರೂ ಏನು ನೀವು ಮನೆಗೆ ಡಿಲಿವರಿ ಬರ್ತದಲ್ಲ, ಆ ಡಿಲಿವರಿ ಬಂದ ತಕ್ಷಣ ಬಾಕ್ಸ್ ಇರ್ತೀರ, ಆ ಬಾಕ್ಸ್ ಕೂಡ ನೀವು ಎಲ್ಲೆಲ್ಲಿ ಬೇಕಾದರೆ ಎಸಿತೀರಿ. ಅದ್ರ ಮೇಲೆ ನಿಮ್ದೆಲ್ಲ ಪರ್ಸನಲ್ ಡೀಟೇಲ್ಸ್ ಇರ್ತದೆ, ನಿಮ್ದು ಹೆಸರು ಇರ್ತದೆ, ಅಡ್ರೆಸ್ ಇರ್ತದೆ, ಫೋನ್ ನಂಬರ್ ಇರ್ತದೆ, ಜಿಮೇಲ್ ಐ ಡಿ ಇರ್ತದೆ.
ಬರಬೇಕಾದ್ರೆ ಅದು ಕೂಡ ನೀವು ಏನಾದರೂ ಹೊರಗಡೆ ಎಸಿಬೇಕು, ಡಸ್ಟ್ಬಿನಲ್ಲಿ ಹಾಕಬೇಕಾದ್ರೂ ಅದ್ರ ಕೂಡ ಬಗ್ಗೆ ಕೂಡ ನೀವು ಜಾಗ್ರತೆ ಇರಬೇಕು. ಅದು ಯಾರ ಕೈಗೆ ಸಿಗ್ತದೆ ಅದು ತಗೊಳ್ಳೋಂಥದ್ದೇ ಒಂದು ಟೀಮ್ ಇದೆ. ಎಲ್ಲ ನಿಮ್ಮದು ಪರ್ಸನಲ್ ಡಾಟಾ ಕಲೆಕ್ಟ್ ಮಾಡಿ ಸ್ಕ್ಯಾಮರ್ ಕೈಲಿ ಕೊಡಲಿಕ್ಕೆ ಒಂದು ಟೀಮ್ಗಳಿರ್ತದೆ. ಸೊ ಹಾಗಾಗಿ ಆ ಡೆಲಿವರಿ ಬಂದ ತಕ್ಷಣ ಆ ಬಾಕ್ಸ್ನ ಎಲ್ಲೆಲ್ಲಾದ್ರೂ ಎಸಿಬೇಡಿ, ಡಸ್ಟ್ಬಿನಲ್ಲಿ ಎಸೆಗಿಂತ ಮುಂಚೆ ಅದನ್ನೆಲ್ಲ ಡೆಸ್ಟ್ರಾಯ್ ಮಾಡಿ. ಅದು ನಿಮ್ದು ಏನು ಪರ್ಸನಲ್ ಡೀಟೇಲ್ಸ್ ಅದ್ರ ಮೇಲಿದೆ. ಎಷ್ಟೋ ಜನ ನಮ್ಮ ಸಹೋದರರು ಇಲ್ಲಿ ಇರ್ತಾರೆ, ಸಹೋದರರ ನಂಬರ್ ತಗೋಬೇಕಂದ್ರೆ ಯಾರೋ ಒಂದು ಹುಡುಗ ಆ ಡಸ್ಟ್ಬಿನ್ನಲ್ಲಿ ಹಾಕಿರ್ತಕ್ಕಂಥ ಮನೆ ಡಸ್ಟ್ಬಿನ್ ಚೆಕ್ ಮಾಡೋದು ಸಾಕು, ಎಷ್ಟೋ ನಿಮ್ಮದು ಫೋನ್ ನಂಬರ್ ಸಿಗ್ತದೆ ನಮಗೆ. ನಾವೆಲ್ಲ ಒಂದ್ಸತಿ ಕಸ ಎಸೆದಾಗ ಅಂತೇಳಿ ನಮ್ಮ ಕಂಪ್ಲೇಂಟ್ಸ್ ಬಂದಿರ್ತದೆ, ಎಲ್ಲ ಒಂದು ಪಬ್ಲಿಕ್ ಯಾರೋ ಸರ್ ಇಲ್ಲಿ ರೋಡ್ ಸೈಡ್ ಕಸ ಎಸೆದಿದ್ದಾರೆ ಅಂತ ಪಂಚಾಯತಿ ಫೋನ್ ಮಾಡೋದಿಲ್ಲ, ನಮಗೆ ಪೊಲೀಸ್ನವ್ರಿಗೆ ಮಾಡ್ತಾರೆ. ನಾವಲ್ಲಿ ಹೋದಾಗ ನಾವು ಹುಡುಕ್ಬೇಕಲ್ಲ ಯಾರು ಅಂತ, ಅಲ್ಲಿ ಒಂದು ಸ್ವಲ್ಪ ಡಸ್ಟ್ಬಿನ್ ಹಾಗೆ ಚೆಕ್ ಮಾಡಿದ್ರೆ ಸಾಕು, ನಿಮ್ದು ಹೆಸರು ಫೋನ್ ನಂಬರ್ ಸಿಗ್ತದೆ ನಮಗೆ, ಗೊತ್ತೈತಲ್ಲ. ಹಾಗಾಗಿ ಅದು ಅಷ್ಟು ಗೊತ್ತಿರಲ್ಲ, ಇದು ಎಲ್ಲರಿಗೂ ಏನು ಅನಿಸ್ತದೆ, ತುಂಬ ಸಿಲ್ಲಿ ಅನಿಸ್ತದೆ. ಬಟ್ ಆ್ಯಕ್ಚುಲಿ ಅದರಿಂದ ಬೇರೆ ಥರ ದೊಡ್ಡ ಫ್ರಾಡ್ ಆಗೋಂಥ ಅವಕಾಶಗಳು ಕೂಡ ಜಾಸ್ತಿ ಇರ್ತದೆ. ಸೊ ಇದು ಒಂದು ಗೊತ್ತಾಯ್ತು ನಿಮಗೆ, ಲಿಂಕ್ ಕ್ಲಿಕ್ ಮಾಡಬಾರ್ದು, APK ಫೈಲ್ ಡೌನ್ಲೋಡ್ ಮಾಡಬಾರ್ದು. ಮತ್ತು ಏನು OTP, ಆ OTP ನಿಮಗೆ ಬರೋದು ಬೇರೆಯವ್ರಿಗೆ ಫಾರ್ವರ್ಡ್ ಆಗಿದ್ದಕ್ಕೆ ಒಂದು ನಂಬರ್ ಇದೆ, ಅದನ್ನು ಕೂಡ ಸ್ವಲ್ಪ ಡೈಲ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಈ ಥರ APKಯಲ್ಲಿ ನಿಮ್ಮ ಬರೋ ಮೆಸೇಜ್ ಬೇರೆಯವರಿಗೆ ಫಾರ್ವರ್ಡ್ ಆಗಿದ್ರೆ ಅದು ನಿಮ್ಗೆ ಆಲ್ರೆಡಿ ಗೊತ್ತಿರಬೇಕು. ಇನ್ನೊಂದ್ಸತಿ ಹೇಳ್ತೀನಿ, *#67# ಅಂತ ಹೊಡೆದ್ರೆ ಅದರಲ್ಲಿ ಫಾರ್ವರ್ಡಿಂಗಲ್ಲಿ ಕಾಲು, ಮೆಸೇಜು ಮತ್ತು ಇನ್ನೊಂದು 2-3 ಏನೆಲ್ಲ ಫಾರ್ವರ್ಡಿಂಗ್ ಆಗಿದೆ ಅಂತ ಗೊತ್ತಾಗ್ತದೆ. ಅದರಲ್ಲಿ ಯಾವುದಾದ್ರೂ ಫಾರ್ವರ್ಡಿಂಗ್ ಅಂತ ಬಂದರೆ ನಿಮ್ಮ ಬರೋ ಮೆಸೇಜ್ಗಳು ಬೇರೆದವರಿಗೆ ಬರ್ತಾ ಇದೆ ಅಂತ ಅರ್ಥ. ಅದನ್ನು ಡಿಆಕ್ಟಿವೇಟ್ ಮಾಡ್ಬೇಕಂತಂದ್ರೆ ಒಂದು ಮೆಸೇಜ್ ಇದೆ, ಅದ್ರ ಬಗ್ಗೆ ಚೆಕ್ ಮಾಡ್ಕೊಳ್ಳಿ. *#67# ಹೊಡೆದ್ರೆ ಅದು ಐಫೋನ್ ಏನಾದರೂ ಆಗಿದ್ರೆ *#21# ಅಂತ ಹೊಡೆದ್ರೆ ಫಾರ್ವರ್ಡಿಂಗ್ ಆಗಿದ್ದು ಬರ್ತದೆ. ಅದನ್ನು ನೀವು ಯಾವುದಾದ್ರೂ ಫಾರ್ವರ್ಡಿಂಗ್ ಅದರಲ್ಲಿ ಬಂದಿದ್ರೆ ಅದನ್ನು ಡಿಲೀಟ್ ಮಾಡ್ಬೇಕಂದ್ರೆ #002# ಹಾಕಿದ್ರೆ ನಿಮ್ದು ಯಾರಾದ್ರೂ ಫಾರ್ವರ್ಡಿಂಗ್ ಇದ್ರೆ ಸ್ವಲ್ಪ ಹ್ಯಾಂಡ್ ರೈಸ್ ಮಾಡಿ. ಏನಾದರೂ ಒಂದು ನಿಮ್ದು ಮೆಸೇಜ್ ಫಾರ್ವರ್ಡಿಂಗ್ ಅಂತ ಬಂದಿದ್ರೆ, ಕಾಲ್ ಫಾರ್ವರ್ಡಿಂಗ್ ಅಂತ ಬಂದಿದ್ರೆ, ಆವಾಗ ಏನಾಗ್ತದೆ, ಆ ಫಾರ್ವರ್ಡೆಡ್ ಮೆಸೇಜ್ಗಳು ನಿಮಗೆ ಬರ್ತಾ ಇದೆ ಅಂತ. ಫಾರ್ವರ್ಡೆಡ್ ಆಗಿಲ್ಲ ಅಂತಂದರೆ ಯಾರಿಗೆ ಹೋಗ್ತಿಲ್ಲ, ನಿಮಗೆ ಬರ್ತಿದೆ ಅಂತಂದರೆ ಯಾವುದಾದ್ರು ಫಾರ್ವರ್ಡ್ ಅಂತ ಆಗಿದ್ರೆ ಗೊತ್ತಾಗ್ತದೆ. ಹಾಗಾಗಿದ್ರೆ #002# ಡೈಲ್ ಮಾಡಿ. ಸೊ ಇದು APK ಮತ್ತು ಮೆಸೇಜು ಫಾರ್ವರ್ಡಿಂಗ್ ಬಗ್ಗೆ ಆಯಿತು. ಇನ್ನು ತುಂಬ ಅಮೌಂಟ್ ಕಳ್ಕೊಳ್ತಿರೋದು, ನಮಗೂ ಕೂಡ ಬೇಜಾರಾಗ್ತಿರೋ ಸಂಗತಿ ಏನಂದರೆ ಡಿಜಿಟಲ್ ಅರೆಸ್ಟ್. ಯಾರಿಗಾದರೂ ಫೋನ್ ಬಂದಿರ್ಬೋದು ಇದರಲ್ಲಿ ಕೂಡ. ಡಿಜಿಟಲ್ ಅರೆಸ್ಟ್ ಅಂತ ಅಂದರೆ ಅರೆಸ್ಟ್ ಅಂದರೆ ಏನಂತಂದರೆ ಪೊಲೀಸಲ್ಲಿ ಇರ್ತಕ್ಕಂಥದ್ದು. ಅರೆಸ್ಟ್ ಅಂತಂದರೆ ನಮ್ಮಲ್ಲಿ ಪೊಲೀಸಲ್ಲಿ ಅರೆಸ್ಟ್ ಅಂದರೆ ಯಾವುದೋ ಒಂದು ವ್ಯಕ್ತಿಯ ಅವನ ಮೂಲಭೂತ ಹಕ್ಕುಗಳನ್ನು ಕಾನೂನಾತ್ಮಕವಾಗಿ ತಡೆ ಹಿಡಿಯುವಂಥದ್ದು, ಮೊಟಕುಗೊಳಿಸುವಂಥದ್ದನ್ನ ಇದನ್ನು ನಾವು ಅರೆಸ್ಟ್ ಅಂತ ನಮ್ಮ ಕಾನೂನು ವ್ಯಾಖ್ಯಾನದಲ್ಲಿ ಕರಿತೀವಿ. ಅರೆಸ್ಟ್ ಅಂತಂದರೆ ನಿಮ್ದು ಏನು ಮೂಲಭೂತ ಹಕ್ಕುಗಳಿದ್ದಾವೆ ಅವನ್ನ ನಾವು ಕಾನೂನಾತ್ಮಕವಾಗಿ ಮೊಟಕುಗೊಳಿಸೋದು. ನಿಮಗೆ ಫ್ರೀಡಮ್ ಆಫ್ ಸ್ಪೀಚ್ ಇರ್ತದೆ, ನಿಮಗೆ ತಿರುಗಾಡೋಕೆ ಹಕ್ಕಿದೆ, ಅದನ್ನೆಲ್ಲ ನಾವು ಮೊಟಕುಗೊಳಿಸ್ತೀವಿ. ಹೇಗೆ ಕಾನೂನಾತ್ಮಕ, ಇದನ್ನ ಅರೆಸ್ಟ್ ಅಂತ ಕರಿತೀವಿ. ಇಡೀ ಯಾವುದೇ ಕಾನೂನು ಆಗಿರ್ಬೋದು, ಪೊಲೀಸ್, CBI, ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಅಂದರೆ ED, CID, ಇವೆಲ್ಲದರಲ್ಲಿ ಇದು ಒಂದೇ ಅರೆಸ್ಟ್ ಇರ್ತಕ್ಕಂಥದ್ದು. ಡಿಜಿಟಲ್ ಅರೆಸ್ಟ್ ಅಂತಕ್ಕಂಥ ಕಾನ್ಸೆಪ್ಟು ಪೊಲೀಸ್ನಲ್ಲಿ ಯಾವುದೇ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳಲ್ಲಿ ಇದು ವ್ಯಾಖ್ಯಾನೆ ಇಲ್ಲ. ಡಿಜಿಟಲ್ ಅರೆಸ್ಟ್ ಅಂತಕ್ಕಂಥದ್ದು ಟೋಟಲಿ ಸ್ಕ್ಯಾಮ್. ಎಲ್ಲಿ ಕೂಡ ನಿಮ್ಮನ್ನ ಯಾರು ಕೂಡ ಡಿಜಿಟಲ್ ಅರೆಸ್ಟ್ ಹಿಂದೂ ಕೂಡ ಮಾಡಿಲ್ಲ. ಈ ಕಾನೂನು ಯಾವಾಗಿಂದ ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ ಅಲ್ಲಿಂದ ಮುಂದೆ ಕೂಡ ಬರೋದಿಲ್ಲ. ಅದರಲ್ಲಿ ಡಿಜಿಟಲ್ ಅರೆಸ್ಟ್ ಹೇಗೆ ಸ್ಕ್ಯಾಮ್ ಮಾಡ್ತಿದ್ದಾರೆ ಅಂತಂದ್ರೆ, ಇದರಲ್ಲಿ ಯಾರು ತುತ್ತಾಗ್ತಿದ್ದಾರೆ ಈ ಡಿಜಿಟಲ್ ಅರೆಸ್ಟ್ ಅಂತಂದ್ರೆ, ಸ್ವಲ್ಪ ನಮ್ಮ ಏಜ್ ಗ್ರೂಪ್ 50ರಿಂದ ಆಚೆ ಇರೋರು, 50-45ಕ್ಕಿಂತ ಯಾರು ದಾಟಿದ್ದಾರೆ ಅವರಿಗೆಲ್ಲ ಒಂದು ಫೋನ್ ಬರ್ತದೆ, ನಿಮ್ಮ ಹೆಸರಿನಲ್ಲಿ ನಮಗೆ ಒಂದು ಏರ್ಪೋರ್ಟಲ್ಲಿ ಕೊರಿಯರ್ ಬಂದಿದೆ, ನಾನು ಇಲ್ಲಿ ಇಮಿಗ್ರೇಷನ್ ಡಿಪಾರ್ಟ್ಮೆಂಟಿಂದ ಮಾತಾಡ್ತಿರೋದು, ಈ ನಿಮ್ಮ ಕೊರಿಯರಲ್ಲಿ ಏನಿದೆ ಅಂತಂದರೆ ನಿಮ್ಮ ಹೆಸರಲ್ಲಿ ಒಂದು ಕೊರಿಯರ್ ಬಂದಿದೆ, ಅದರಲ್ಲಿ ಏನಿದೆ ಸುಮಾರು ಡ್ರಗ್ಸ್ಗಳು ಇದೆ ಅದರಲ್ಲಿ, ಮತ್ತು ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಕ್ಕಂಥ ಗೋಲ್ಡ್ ಇದೆ, ಅದಲ್ಲದೆ ನನಗೆ ಇಲ್ಲೊಬ್ಬ ಅಕ್ಯೂಸ್ಡ್ ಸಿಕ್ಕಾಕೊಂಡಿದ್ದಾನೆ, ಅವನ ಮೊಬೈಲಲ್ಲಿ ನಿಮ್ಮದು ಫೋನ್ ನಂಬರ್ ಇದೆ, ನಿಮ್ದು ಅಕೌಂಟಿಂದ ಅವನಿಗೆ ದುಡ್ಡು ಟ್ರಾನ್ಸಾಕ್ಷನ್ ಇದೆ, ಇಷ್ಟು ಕಾರ್ಯಗಳು ನಿಮಗೆ ಬರುವ ಚಾನ್ಸಸ್ ಇದೆ. ಇಷ್ಟೆಲ್ಲ ಹೇಳಿದ್ಮೇಲೆ ಏನು ಮಾಡ್ತಾರೆ, ನೀವೆಲ್ಲ ಹೆದರ್ಕೊಂಡ್ಬಿಡ್ತೀರಿ. ಯಾರು ಸಿಕ್ಕಾಕೊಂಡಿದ್ದಾನಲ್ಲಿ, ನಮ್ಮವ್ರು ಏನಾದರೂ ಸಿಕ್ಕಾಕೊಂಡಿದ್ದಾರಾ ಏನು? ನೀವೇ ಹೇಳ್ತೀರಿ, ಇಲ್ಲ ಸರ್ ನಾನೇನೋ ಹಾಗೆ ಮಾಡಿಲ್ಲ, ನಾನಿಲ್ಲ ಅಂತ. ಹೌದಾ? ಇದ್ರ ಬಗ್ಗೆ ನಾವು ನಿಮ್ಮನ್ನ ಎನ್ಕ್ವೈರಿ ಮಾಡಲಿಕ್ಕಿದೆ ಅಥವಾ ಇಂಟ್ರಾಗೇಷನ್ ಮಾಡಲಿಕ್ಕಿದೆ. ಸೊ ಹಾಗಾಗಿ ನಾನು ಹೇಳಿದ ಒಂದು ಕೆಲಸ ಮಾಡಿ, ನೀವು ಮೊಬೈಲಲ್ಲಿ ಸ್ಕೈಪ್ ಅಂತ ಒಂದು ಆ್ಯಪ್ ಡೌನ್ಲೋಡ್ ಮಾಡಿ ಇಮಿಡಿಯೇಟ್ ಆಗಿ. ನಾನು ನಮ್ಮ ಆಫೀಸರ್ಗೆ ಇದನ್ನು ಹ್ಯಾಂಡ್ ಓವರ್ ಮಾಡ್ತೀನಿ, ನನ್ನ ಮೇಲಧಿಕಾರಿಗಳಿಗೆ ನಾನು ಫೋನ್ನ ಕನೆಕ್ಟ್ ಮಾಡ್ತೀನಿ, ನೀವು ಅಲ್ಲಿವರೆಗೂ ಆ್ಯಪ್ ಡೌನ್ಲೋಡ್ ಮಾಡಿ ಅಂತ ನಿಮ್ಮ ಕಡೆನೇ ನಿಮ್ಮ ಆ್ಯಪ್ ಡೌನ್ಲೋಡ್ ಮಾಡಿಸ್ತಾರೆ. ನೀವು ಆ್ಯಪ್ ಡೌನ್ಲೋಡ್ ಮಾಡಿದಾಗ ಪೊಲೀಸ್ ಕೇಳ್ತಾರಲ್ಲ, ಬಂದ ತಕ್ಷಣ ಸ್ಟೇಷನ್ಗೆ ಯಾರಾದರೂ ಬಂದ ತಕ್ಷಣ ಏನಿಗೆ ಅವನಿಗೆ ನಿಮ್ಮ ಬಗ್ಗೆ ಏನೂ ಗೊತ್ತಿಲ್ಲ, ಜಸ್ಟ್ ಫೋನ್ ನಂಬರ್ ಇರ್ತದೆ. ಸೊ ಅವನು ಫಸ್ಟಿಗೆ ಬರ್ಕೊಂಡಿರ್ತಾರೆ, ನಿಮ್ಮ ಹೆಸರು ಏನು ಅಂತ ಕೇಳಿರ್ತಾನೆ, ನೀವು ಹೇಳ್ತೀರಿ ನನ್ನ ಹೆಸರು ಹಿಂಗೆ ಸೋ ಆ್ಯಂಡ್ ಸೋ ಇದೆ, ಎಲ್ಲಿ ನಿಮ್ಮ ಮನೆ ನೀವೇ ಹೇಳ್ತೀರಿ, ನಿಮ್ಮದು ಆಧಾರ್ ಕಾರ್ಡ್ ನಂಬರ್ ಇದೆಯಾ, ನಿಮ್ಮದು ಆಧಾರ್ ಕಾರ್ಡ್ ತೋರಿಸಿ ಅಂತಾರೆ, ನೀವು ಇಂಡಿಯನ್ ಆಗಿದ್ದೀರಾ ತೋರಿಸಿ ಅಂತ ನೀವೇ ಒಂದು ಆಧಾರ್ ಕಾರ್ಡ್ ತೋರಿಸ್ತೀರಿ. ಇದನ್ನೆಲ್ಲ ಫಸ್ಟ್ ಹಾಫಲ್ಲಿ ಅವನು ಮಾಡಿಕೊಂಡು ಸೆಕೆಂಡ್ ಏನು ಮಾಡ್ತಾನೆ, CBI ಆಫೀಸರ್ ಅಂತ ಹೇಳಿ ಯಾರೋ ಒಂದು ಅಲ್ಲಿ ಚೇರಿಂದ ವಿಡಿಯೋ ಕಾಲ್ನ ಸ್ಟಾರ್ಟ್ ಮಾಡ್ತಾರೆ. ವಿಡಿಯೋ ಕಾಲಲ್ಲಿ ಯಾರು ಕುತ್ಕೊಂಡಿರ್ತಾರೆ ಅಂದರೆ SP ರ್ಯಾಂಕಿಂದ ಅಬೋ ಆಫೀಸರ್ಸ್ ಅಲ್ಲಿ ಕುತ್ಕೊಂಡಿರ್ತಾರೆ, ಕುತ್ಕೊಂಡು ನಿಮ್ಮೊಟ್ಟಿಗೆ ಮಾತಾಡ್ತಾರೆ. ನಾನು ಸಣ್ಣದಾಗಿ ಒಂದು ಎಲ್ಲರಿಗೆ ಇದರಲ್ಲಿ ಯಾರೆಲ್ಲ ಫೋನ್ ಬಂದಿರ್ತದೆ, ನಾವು ಎಲ್ಲ ಕಡೆ ಹೋದಲ್ಲಿ ಇದಕ್ಕೆ ಇಡ್ತೀವಿ. ನೀವು ಇಡೀ ನಮ್ಮ ಲೈಫಲ್ಲೇ ನಾವು ಒಂದು 50 ವರ್ಷ ಬದುಕಿದ್ದೀವಿ ಅಂತಂದರೆ, ಪೊಲೀಸ್ ಸ್ಟೇಷನಿಂದ ಫೋನ್ ಬಂದಿದ್ರೆ
ನನ್ನ ಪ್ರಕಾರ ಯಾರಿಗೂ ಕೂಡ ಪೊಲೀಸ್ ಕಾನ್ಸ್ಟೇಬಲ್ ಇಂದ ಅದಕ್ಕಿಂತ ಹೈಯರ್ ಆಫೀಸರ್ ಇಂದ ನಿಮ್ಗೆ ಯಾರಿಗೂ ಡೈರೆಕ್ಟಾಗಿ ಫೋನ್ ಬರ್ಲಿಕ್ಕೆ ಚಾನ್ಸ್ ಇಲ್ಲ. ಬಾಳೆ ಮಾಡಿದ್ರೆ ನಮ್ಮ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕಡೆಯಿಂದ ನಿಮಗೆ ಬಂದಿರ್ಬೋದು. ಬಟ್ ನಿಮಗೆ ಅಲ್ಲಿಂದ ಫೋನ್ ಯಾರು ಮಾಡ್ತಾರೆ ಅಂದ್ರೆ ಡೈರೆಕ್ಟ್ SP ಮಾಡ್ತಾರೆ. SP ನಿಮಗೆಲ್ಲ ಎಲ್ಲಿ ಸಿಗ್ತಾರೋ ಫೋನ್ ಮಾಡ್ಲಿಕ್ಕೆ ಸಿಗ್ತಾರಾ? ನಿಮ್ಗೇನು ಫೋನ್ ಮಾಡಿ ನಿಮ್ಮನ್ನ ವಿಚಾರಿಸೋಂಥ ಅವಕಾಶಗಳಿರ್ತದ. ಸೊ ಅಲ್ಲಿ ತಿಳ್ಕೊಬೇಕು ನೀವು, ಇದು ನಮ್ಮ ಫ್ರಾಡ್ ಆಗ್ತಾ ಇದೀವಿ ಅಂತ. ಸೊ ಹಾಗಾಗಿ ಅಲ್ಲಿಂದ ಒಂದು ಫೋನ್ ಬರ್ತದೆ, ನೀವು ಒಂದು ವಿಡಿಯೋ ಕಾಲ್ ಆನ್ ಮಾಡ್ತೀರಿ, ಆ ಕಡೆಯಿಂದ ಯೂನಿಫಾರ್ಮ್, ಇಲ್ಲೆಲ್ಲ ಸ್ಟಾರ್ಗಳು, ಇಲ್ಲಿ ಧ್ವಜಸ್ತಂಭ ಅವೆಲ್ಲ ಏನೆಲ್ಲ ಬೇಕು ಅವರೆಲ್ಲ ಹಾಕೊಂಡು ಅಲ್ಲಿ ಕುತ್ಕೊಂಡು ಕ್ಯಾಪ್ ಹಾಕೊಂಡು ಕುತ್ಕೊಂಡು ನಿಮಗೆ ಫೋನ್ ಮಾಡ್ತಾರೆ. ನೋಡಿ ನಿಮ್ದು ಹೀಗೆಲ್ಲ ಆಗಿದೆ, ನೀವು ಇದರಿಂದ ಹೊರಗಡೆ ಬರಬೇಕಂದ್ರೆ ಸಮ್ ಆಫ್ ಅಮೌಂಟ್ ಇಷ್ಟು ನಮಗೆ ಪೇ ಮಾಡಬೇಕು, ನಾನು ನಿಮ್ದೆಲ್ಲ ಕ್ಲಿಯರ್ ಮಾಡಿ ಕೊಡ್ತೀನಿ ಅಂತ ಹೇಳಿ. ನಾನು ಇದೇನು ತುಂಬ ಹೊಸ ಸ್ಟೋರಿ ಏನು ಹೇಳ್ತಿಲ್ಲ. ಇದನ್ನ ಇಲ್ಲೇ ನಮ್ಮ ಗ್ರಾಮದವರೇ, ನಿಮ್ಮ ಗ್ರಾಮದವರೇ ಆದಂಥ ಪಡುಬೆಳ್ಳೆ ಗ್ರಾಮದ್ದು ನಿಮ್ಮ ಕ್ರಿಶ್ಚಿಯನ್ ಲೇಡಿನೇ ಒಬ್ಬರು ಇದರಿಂದ 13 ಲಕ್ಷ ಕಳ್ಕೊಂಡಿದ್ದಾರೆ. ಅವರು ಆ್ಯಕ್ಚುಲಿ ಅವ್ರಿಗೆ ನೆಕ್ಸ್ಟ್ ಒಂದ್ಸತಿ ಕರೆಸಿ ಹೇಗಾಗಿದೆ ಅಂತ ಕೇಳಿದ್ರೆ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಫಾದರ್, ನಮ್ಮ ಪಡುಬೆಳ್ಳೆ ಗ್ರಾಮದ ಒಬ್ಬರು ಲೇಡಿ ಒಂದು ಎಷ್ಟು ಕ್ರೈಮ್ ನಂಬರ್ ನಮ್ಮಲ್ಲಿ 48/25 ಆಗಿದೆ, ಅದರಲ್ಲಿ 13 ಲಕ್ಷ ಕಳ್ಕೊಂಡಿದ್ದಾರೆ. ಅವ್ರಿಗೆ ಒಂದು 3 ಲಕ್ಷ ನಾವು ಬೇರೆ ಬೇರೆ ಕಡೆಯಿಂದ ಮಾಡಿ ಈಗ ಸದ್ಯಕ್ಕೆ ಅದನ್ನ ಅಕೌಂಟ್ನ ದುಡ್ಡಲ್ಲೇ ಫ್ರೀಸ್ ಮಾಡಿಸಿದೀವಿ. ಅವರಿಗೆ ಮತ್ತೆ ಅದನ್ನು ವಾಪಸ್ ಕೊಡುವಂಥ ಅವಕಾಶ ಇದೆ. ಬಟ್ ಅದು ಆಗಿರೋದು ಇಲ್ಲೇ. ಆ ಥರ ಡಿಜಿಟಲ್ ಅರೆಸ್ಟ್ ಅಂತ ಫೋನ್ ಬಂತು. ಆ ಲೇಡಿಯವ್ರು ಏನು ಮಾಡಿದ್ರು, ಮನೇಲಿ ಒಳಗಡೆ ಕೂತ್ಕೊಳ್ಳಿ, ಯಾರಿಗೆ ಹೇಳಬೇಡಿ ಅಂತ ಹೇಳಿ ಒಂದು ರೂಮಲ್ಲಿ ಕೂತ್ಕೊಂಡ್ರು. ನೀವೀಗ ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ ಅಂತ ಹೇಳಿದ್ರು. ಏನು ಡಿಜಿಟಲ್ ಅರೆಸ್ಟ್ ಅಂದ್ರೆ ನಿಮ್ಮನ್ನು ಅರೆಸ್ಟ್ ಮಾಡಿದ್ವಿ, ಇದನ್ನ ಹೊರಗೆ ಬರಬೇಕಂದ್ರೆ ನೀವು ಯಾರಿಗೂ ಕೂಡ ಹೇಳಬಾರ್ದು, ನಾನು ನಿಮ್ಮದೆಲ್ಲ ಇಂಟ್ರಾಗೇಷನ್ ಮಾಡ್ತೀವಿ ಅಂತೇಳಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ದುಡ್ಡು ಹಾಕಿದ್ದೀವಿ. 10,000, 20,000, ಆಮೇಲೆ ಲಕ್ಷ, ಅದ್ರ ಲಕ್ಷ, ಹಾಗೆ ಹಾಕಿ 13 ಲಕ್ಷ ಎಲ್ಲ ಅಕೌಂಟಾಗಿ ದುಡ್ಡು ಖಾಲಿ ಆದಮೇಲೆ ಫೋನ್ ಕಟ್ ಆಗುತ್ತೆ ಒಂದ್ಸತಿ ಇಲ್ಲ ಅಂತ ಹೇಳಿ. ಇದೇ ಥರ ಮೆಡಿಕಲ್ ನಮ್ಮ ಮಣಿಪಾಲ್ ಕಾಲೇಜಲ್ಲಿ ಇರ್ತಕ್ಕಂಥ ಒಬ್ಬರು ಡಾಕ್ಟ್ರು 1.5 ಕೋಟಿ ರೂಪಾಯಿನ ಹಾಕಿದ್ರು. ನೀವು ಪೇಪರಲ್ಲೆಲ್ಲ ಓದಿರ್ಬೋದು. ನಾನು ಒಂದ್ಸತಿ ನಿಮ್ದು ಯಾವುದಾದ್ರು ವಾಟ್ಸಪ್ ಗ್ರೂಪ್ ಇದ್ರೆ ಇಲ್ಲೇ ನಮ್ಮ ಉಡುಪಿಯಲ್ಲಿ ಯಾವ್ದೆಲ್ಲ ಕಳ್ಕೊಂಡಿದ್ರೆ ನಾನು ಅವರಿಗೆ ಉಪಾಧ್ಯಕ್ಷರಿಗೆ ಅದನ್ನು ಶೇರ್ ಮಾಡಿರ್ತೀನಿ, ಅದನ್ನು ನೋಡಿ ನೀವು. 1.5 ಕೋಟಿ ದುಡ್ಡು ಹಾಕಿದ್ರು. ಹಾಗಂದಾಗ ನಮಗೇನು ಅನ್ಸುತ್ತೆ ಹೇಳಿ, ಇವ್ರು ನಿಜವಾಗ್ಲೂ ಏನಾದರೂ ಫ್ರಾಡ್ ಮಾಡಿದಾರಾ ಏನಪ್ಪ, ಇವ್ರು ಯಾಕೆ ಹೆದರಿದ್ರು ಇಷ್ಟು, ಏನು ಇವ್ರದ್ದು ಏನಾದರೂ ಅಲ್ಲಿ ಆ್ಯಕ್ಚುಲಿ ಪಾರ್ಸಲ್ ಬಂದಿದೆ ಅಂತ ಹೇಳಿ ನಾವು ಫಸ್ಟಿಗೆ ಅವ್ರಿಗೆ ಅಲ್ಲಿ ಚೆಕ್ ಮಾಡ್ಲಿಕ್ಕೆ ಹೋದಾಗ ಇವ್ರದ್ದು ಏನು ಪಾರ್ಸಲ್ ಎಲ್ಲ ಏನಿಲ್ಲ, ಜಸ್ಟ್ ಹೆದರಿಕೆಯಿಂದ ಅಷ್ಟು ದುಡ್ಡು ಹಾಕಿತ್ತು. ಸೊ ಡಿಜಿಟಲ್ ಅರೆಸ್ಟ್ ಅಂತಕ್ಕಂಥದ್ದು ಏನಿಲ್ಲ. ನಿಮಗೆ ಆ ಥರ ಏನಾದರೂ ಫೋನ್ ಬಂದರೆ ಇಮಿಡಿಯೇಟಾಗಿ ನಮಗೆ ಕಾಂಟ್ಯಾಕ್ಟ್ ಮಾಡಿ. ಸರ್ ಇಂಥ ಪೊಲೀಸ್ ಅಂತ ಯಾವುದೋ ಒಂದು ನಮ್ಮ ಸ್ಟೇಟ್ ಬಿಟ್ಟು ಬೇರೆ ಸ್ಟೇಟಿಂದ ಪೊಲೀಸ್ ಫೋನ್ ಮಾಡಿದ್ರು ಕೂಡ ನಮಗೆ ಫೋನ್ ಮಾಡಿ, ಅದು ಜೆನ್ಯೂನ್ ಕೇಸಿಗೆ ಮಾಡಿದ್ರು ಕೂಡ ನಮಗೆ ಒಂದು ಫೋನ್ ಮಾಡಿ. ನಮಗೆ ಮಾಡೋಕ್ಕಾಗಿಲ್ಲ, ನಿಮ್ಮ ಮನೆಗೆ ನೀವು ತುಂಬ ಹಿರಿಯರಿದ್ರೆ ಅಂದರೆ 112ಗೆ ಫೋನ್ ಮಾಡಿ. ಇಮಿಡಿಯೇಟ್ ಆಗಿ ವಿದಿನ್ 5 ಅಥವಾ 10 ಮಿನಿಟ್ಸ್ ಅಥವಾ 15 ಮಿನಿಟ್ಸಲ್ಲಿ ನಿಮ್ಮ ಮನೆಗೆ ಬಂದು ನಮ್ಮ ವೆಹಿಕಲ್ ರೀಚ್ ಆಗುತ್ತೆ. ಸರ್ ಹಿಂಗಾಗಿದೆ ಅಂತ ಹೇಳಿದ್ರೆ ನಿಮ್ಗೆ ಯಾರೂ ಬಯೋದಿಲ್ಲ, ಹೌದಾ ಇದು ಫ್ರಾಡ್ ಇದೆ, ಇದನ್ನು ನಾವು ನಂಬರ್ ಬ್ಲಾಕ್ ಮಾಡಿ, ಇದಕ್ಕೆ ಏನೋ ದುಡ್ಡು ಹಾಕಬೇಡಿ ಅಂತ ಒಂದು ನಿಮಗೆ ಜಸ್ಟ್ ಒಂದು ಹೇಳ್ತಾರೆ. ಸೊ ಆ ಥರ ಡಿಜಿಟಲ್ ಅರೆಸ್ಟಿಂದ ದಯವಿಟ್ಟು ಕೂಡ ಯಾರೋ ದುಡ್ಡು, ಇವತ್ತಿಷ್ಟು ಜನ ಯಾರೆಲ್ಲ ಕೂತ್ಕೊಂಡು ಕೇಳಿದಿರಿ, ನಿಮ್ಮ ಇಡೀ ಫ್ಯಾಮಿಲಿಯವರು ಯಾರೂ ಬಂದಿಲ್ಲ, ನಿಮ್ಮ ಮನೆಯಿಂದ ಒಬ್ಬೊಬ್ಬರು ಬಂದಿರ್ಬೋದು, ನಿಮ್ಮ ಫ್ಯಾಮಿಲಿಯಲ್ಲಿ ಅಟ್ಲೀಸ್ಟ್ ಒಂದು 4 ರಿಂದ 5 ಜನ ಇದ್ದಾರೆ. ಸೊ ಇಲ್ಲಿರ್ತಕ್ಕಂಥ ಎಲ್ಲರೂ ಹೋಗಿ ಮನೇಲಿ ದಯವಿಟ್ಟು ಹೇಳಿ ಡಿಜಿಟಲ್ ಅರೆಸ್ಟ್. ಈಗ ಯಾಕಂದರೆ ಯಾಕೆ ಇಷ್ಟು ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ಪ್ರೆಸೆಂಟ್ ತುಂಬ ಟ್ರೆಂಡಿಂಗ್ ಇರುವಂಥ ಸ್ಕ್ಯಾಮ್ ಇದು. ನಾವು ಎಷ್ಟು ಸತಿ ಹೋಗಿ ಎಲ್ಲ ಕಡೆ ಅವೇರ್ನೆಸ್ ಮಾಡ್ತೀವಿ, ಆದರೂ ಯಾರೋ ಒಬ್ಬರು ಮತ್ತೆ ಡಿಜಿಟಲ್ ಅರೆಸ್ಟ್ಗೆ ಬಲಿ ಆಗ್ತಾರೆ, ಸುಮಾರು ಲಕ್ಷಾನುಗಟ್ಟಲೆ ದುಡ್ಡನ್ನ ಕಳ್ಕೊಳ್ತಾರೆ. ದಯವಿಟ್ಟು ಹೇಳಿ, ಆ ಥರ ಪೊಲೀಸಲ್ಲಿ ಯಾವುದೂ ಕೂಡ ಅರೆಸ್ಟ್ ಇಲ್ಲ, ಡಿಜಿಟಲ್ ಅರೆಸ್ಟ್ ಇಲ್ಲ. ನಿಮ್ಗೆ ಏನಿದ್ರು ಪೊಲೀಸ್ ನೇರವಾಗಿ ಮನೆಗೆ ಬಂದು ಎನ್ಕ್ವೈರಿ ಮಾಡ್ತಾರೆ, ಆ ಥರ ಯಾವುದೂ ಇಲ್ಲ ಅಂತ. ನೆಕ್ಸ್ಟ್ ಇನ್ನೊಂದು ಟ್ರೆಂಡಿಂಗ್ ಇರೋಂಥ ಲಾಸ್ಟ್, ತುಂಬ ನಿಮಗೆ ಟೈಮ್ ಆಗಿದೆ, ಬೆಳಗಿಂದ ಬಂದು ಕುತ್ಕೊಂಡಿರೋಂಥ ಗೊತ್ತಾಗಿದೆ, ಮತ್ತೆ ಇನ್ನೊಂದ್ಸತಿ ಫ್ರೀ ಇದ್ದಾಗ ಇನ್ನೊಂದ್ಸತಿ ಬಂದು ಸಿಗುವ. ಲಾಸ್ಟ್ ಇನ್ನೊಂದು ಫ್ರಾಡ್ ಅಂತಾರೆ ಇನ್ವೆಸ್ಟ್ಮೆಂಟ್ ಫ್ರಾಡ್. ಇನ್ವೆಸ್ಟ್ಮೆಂಟ್ ಫ್ರಾಡ್ ಅಂದರೆ ಗೊತ್ತಾಯ್ತಲ್ಲ, ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕೋದು. ಶೇರ್ ಮಾರ್ಕೆಟಲ್ಲಿ ಎಲ್ಲರೂ ಇವನ್ ನನ್ನ ಸೇರೆ ದುಡ್ಡು ಏನಕ್ಕೆ ಹಾಕ್ತೀವಿ ಹೇಳಿ, ನಾವು ಹಾಕಿರತಕ್ಕಂಥ ಇಷ್ಟು ದಿನ ತುಂಬ ಸೇವ್ ಮಾಡಿಟ್ಟಿರ್ತಕ್ಕಂಥ ದುಡ್ಡು ಒಂದು ಕಡೆ ನಾವು ಇನ್ವೆಸ್ಟ್ ಮಾಡಿದ್ರೆ ನಮಗೆ ಅದರಿಂದ ಏನೋ ಲಾಭ ಸಿಗೋ ಉದ್ದೇಶಕ್ಕೋಸ್ಕರ ಸುಮಾರು ದುಡ್ಡನ್ನ ಹಾಕಿರ್ತೀವಿ. ಸುಮಾರು ಕಷ್ಟಪಟ್ಟು ದುಡ್ದಿರ್ತಕ್ಕಂಥ ದುಡ್ಡನ್ನ ಅಲ್ಲಿ ಹಾಕಿದಾಗ ನಮಗೆ ಯಾವುದೂ ಕೂಡ ಬರೋದಿಲ್ಲ. ಸೊ ಅದಕ್ಕೆ ನಾವೇನು ಮಾಡ್ಬೇಕಂತಂದರೆ, ಹೇಗೆ ಈ ಇನ್ವೆಸ್ಟ್ಮೆಂಟ್ ಫ್ರಾಡ್ ಆಗುತ್ತೆ ಅಂತಂದರೆ, ನೀವು ಈ ಸೋಷಿಯಲ್ ಮೀಡಿಯಾ ಎಲ್ಲ ಯೂಸ್ ಮಾಡ್ತಿರ್ತೀರಿ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಅದರಲ್ಲಿ ನಿಮಗೆ ಆ್ಯಡ್ ನೋಡಿ ಸುಮಾರು ಜನ ದುಡ್ಡು ಹಾಕ್ತಾರೆ. ಅದರಲ್ಲೇ ಆ್ಯಡ್ ನೋಡೋದು, ಅದು ಏನು ಜೆನ್ಯೂನ್ ಆ್ಯಪ್ ಇದೆಯೋ ಇಲ್ಲೋ ಗೊತ್ತಿಲ್ಲ. ಆದರೆ ಮತ್ತು ಈ ಶೇರ್ ಮಾರ್ಕೆಟ್ ಯೂಸ್ ಮಾಡಿದ್ರೆ ಗೊತ್ತಿರುತ್ತೆ. ಶೇರ್ ಮಾರ್ಕೆಟ್ ಯಾವಾಗಲೂ ಟೈಮಿಂಗ್ಸ್ ಗೊತ್ತಲ್ಲ ನಿಮಗೆ, 10 ರಿಂದ 4 ಗಂಟೆಗೆ ಮಾತ್ರ ನೀವು ಟ್ರೇಡಿಂಗ್ ಮಾಡಲಿಕ್ಕೆ ಅವಕಾಶ ಇರ್ತದೆ. ಬಟ್ ಈ ಶೇರ್ ಮಾರ್ಕೆಟ್ ದುಡ್ಡು ಹಾಕೋರು ನೈಟ್ ಎಲ್ಲ ಕುತ್ಕೊಂಡು ಟ್ರೇಡಿಂಗ್ ಮಾಡ್ತಾರೆ. ಶೇರ್ ಮಾರ್ಕೆಟ್ ಓಪನ್ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ನೈಟ್ ನಿಮಗೆ ಫೋನ್ ಬಂದು ನೀವು ಇಷ್ಟು ದುಡ್ಡು ಇನ್ವೆಸ್ಟ್ ಮಾಡಿ ನಿಮಗೆ ಡಬಲ್ ದುಡ್ಡು ಕೊಡ್ತೀವೋ ಅಂತ ಏನಾದರೂ ಶೇರ್ ಮಾರ್ಕೆಟಲ್ಲಿ ನಿಮ್ಮ ದುಡ್ಡು ಹಾಕ್ತಾ ಇದೀವಿ, ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಕಂಪ್ಲೀಟ್ಲಿ ಸುಳ್ಳು. ಯಾಕಂದರೆ ಗೌರ್ಮೆಂಟ್ ಹಾಲಿಡೇಸ್ ದಿನ ಮತ್ತು ಬೇರೆ ಈ ಅಫಿಷಿಯಲ್ ಟೈಮ್ಸ್ 10 ರಿಂದ 4 ಬಿಟ್ಟರೆ ನೀವು ಬೇರೆ ಟೈಮಲ್ಲಿ ದುಡ್ಡು ನೀವು ಡಬಲ್ ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ. ಎಲ್ಲ ಶೇರ್ಗಳು ಆ ಟೈಮಲ್ಲಿ ಕ್ಲೋಸ್ ಆಗಿರ್ತದೆ, ಎಲ್ಲಿ ಕೂಡ ದುಡ್ಡು ಹಾಕ್ಲಿಕ್ಕೆ ಆಗೋದೇ ಇಲ್ಲ. ಸೊ ಹಾಗಾಗಿ ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕಬೇಕಾದ್ರೆ ಒಂದ್ಸತಿ ವಿಚಾರ ಮಾಡಿ. ಅದು ಯಾಕಂತಂದರೆ ನೀವು ಹಾಕಿರೋದು ಒಳ್ಳೇದು. ಶೇರ್ ಮಾರ್ಕೆಟ್ ಯಾವುದೇ ಆ್ಯಪ್ಗಳು ನನಗೆ ಗೊತ್ತಿರೋದು, ನಾನಿಲ್ಲಿ ಯಾವುದೂ ಆ್ಯಪ್ನ ಅಡ್ವರ್ಟೈಸ್ ಮಾಡೋಕ್ಕೆ ಬಂದಿಲ್ಲ, ಬಟ್ ನನಗೆ ಗೊತ್ತಿರೋ ಜೆನ್ಯೂನ್ ಆ್ಯಪ್ಸ್ಗಳಂತಂದರೆ ಜೆರೋದಾ ಅಂತಿದೆ, ಗ್ರೋತ್ ಇದೆ, ಶೇರ್ ಖಾನ್ ಇದೆ, ಇವೆಲ್ಲ ಏನಿದೆ ಅವ್ರದ್ದು ನಿಮ್ಮದೇ ಆದಂಥ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡಿ ನಿಮಗೆ ಏನು ಮಾಡ್ತಾರೆ, ಅಲ್ಲಿ ಯಾವ ಕಂಪ್ನಿಗೆ ಹಾಕ್ತೀರಿ ನೀವು ಅದೇ ಕಂಪ್ನಿಗಲ್ಲಿ ಅದನ್ನು ಪರ್ಚೇಸ್ ಮಾಡ್ತಾರೆ. ಬಟ್ ನೀವು ಯಾವುದೋ ಅಕೌಂಟ್ನ ಡೈರೆಕ್ಟ್ ಕಂಪ್ನಿಗೆ ಹಾಕೋದಿಲ್ಲ. ಬಟ್ ನಿಮಗೆ ಇನ್ವೆಸ್ಟ್ಮೆಂಟ್ ಫ್ರಾಡಲ್ಲಿ ಏನಾಗ್ತದೆ, ನಾನು ಟಾಟಾ ಕನ್ಸಲ್ಟೆನ್ಸಿಯಿಂದ ನನ್ನ ಶೇರ್ ನೀವು ಪರ್ಚೇಸ್ ಮಾಡಬೇಕಂದ್ರೆ
ನಮ್ಮ ಅಕೌಂಟಿಗೆ ಇಷ್ಟು ದುಡ್ಡು ಹಾಕಿ, ಆ ಥರ ಅವಕಾಶ ಯಾವುದೇ ಕಾರಣ ಇಲ್ಲೇ ಇಲ್ಲ. ನೀವು ಯಾವುದೇ ಒಂದು ಕಂಪ್ನಿಯವರು ನಮ್ಮ ಶೇರಾಗಿ ದುಡ್ಡು ಹಾಕಿ ಅಂತ ನಿಮ್ಗೆ ಹೇಳೋಕ್ಕೆ ಅವಕಾಶನೇ ಇಲ್ಲ. ಶೇರ್ ಮಾರ್ಕೆಟ್ ದುಡ್ಡು ಹಾಕಬೇಕಂದ್ರೆ ನೀವು ಡಿಮ್ಯಾಟ್ ಅಕೌಂಟಿಗೆ ಹಾಕಬೇಕು. ಹೇಗೆ ನಿಮ್ಮದು ಸೇವಿಂಗ್ ಅಕೌಂಟ್ಸ್ ಇದೆ ಅದರಲ್ಲಿ ಹೇಗೆ ದುಡ್ಡು ಹಾಕ್ತೀರಿ, ಅದೇ ಥರ ನಿಮ್ಮ ಡಿಮ್ಯಾಟ್ ಅಕೌಂಟಿಗೆ ದುಡ್ಡು ಹಾಕಬೇಕು. ಅದರಲ್ಲಿಂದ ನೀವು ಶೇರ್ನ ಪರ್ಚೇಸ್ ಮಾಡಬೇಕು ಅಥವಾ ಸೇಲ್ ಮಾಡಬೇಕು, ಬೈ ಅಥವಾ ಸೇಲ್ ಮಾಡಬೇಕು, ಅದರಲ್ಲಿಂದನೇ ಹಾಕ್ಬೇಕು. ಬಿಟ್ಟರೆ ನಿಮ್ಗೆ ಯಾವುದೇ ಡೈರೆಕ್ಟಾಗಿ ಕಂಪ್ನಿಯಿಂದ ಬಂದು ನಮ್ಮ ಕಂಪ್ನಿಗೆ ದುಡ್ಡು ಹಾಕಿ ಅಂತ ಕೇಳೋದಿಲ್ಲ. ಆ ಥರ ನಿಮ್ಗೆ ಯಾರಾದರೂ ಫೋನ್ ಮಾಡಿ ಕೇಳ್ತಿದ್ದಾರೆ ಅಥವಾ ಅದರಲ್ಲಿಂದ ನೀವು ಯಾರಾದರೂ ಹಾಕ್ತಿದ್ರೆ ದಯವಿಟ್ಟು ಕೂಡ ಅದಕ್ಕೆ ಆ ಥರ ಹಾಕ್ಲಿಕ್ಕೆ ಹೋಗಬೇಡಿ. ಅದರಲ್ಲಿಂದ ನಿಮ್ಮ ಅಕೌಂಟು ಯಾವುದೇ ಕೂಡ ವಾಪಸ್ ಬರೋದಿಲ್ಲ. ಸೊ ಹಾಗಾಗಿ ಈಗ ತುಂಬ ಟ್ರೆಂಡಿಂಗ್ ಇರೋದು ಇನ್ವೆಸ್ಟ್ಮೆಂಟ್ ಫ್ರಾಡು. ನಮ್ಮ ಯುವಕರು ಬೇರೆ ಇದ್ದಾರೆ, ಅವರಿಗೆ ಏನು ಫ್ರಾಡ್ ಬರ್ತಾ ಇದೆ ಅಂತಂದರೆ ಜಾಬ್ ಕೊಡಿಸ್ತೀವಂತ. ಈ ಜಾಬ್ ಯಾರೆಲ್ಲ ಈ ಜಾಬ್ನ ನಿಜವಾಗ್ಲೂ ಸರ್ಚ್ ಮಾಡ್ತಿರ್ತಾರೆ, ಅವ್ರು ಯಾವುದೋ ಒಂದು ವೆಬ್ಸೈಟಲ್ಲಿ ಚೆಕ್ ಮಾಡಿರ್ತಾರೆ ಜಾಬ್ ಕೊಡಿಸೋದು, ಅಥವಾ ಫಾರಿನ್ಗೆ ಹೋಗೋದು, ಫಾರಿನಲ್ಲಿ ಜಾಬ್ ಕೊಡಿಸೋದು, ಯಾವುದೋ ನಮ್ಮ ವೆಬ್ಸೈಟ್ ಕ್ಲಿಕ್ ಮಾಡಿ ಇದರಲ್ಲಿ ನಾವು ಫಾರಿನಲ್ಲಿ ಜಾಬ್ ಕೊಡಿಸ್ತೀವಿ, ಆ ಥರ ಎಲ್ಲ ಹೇಳಿ ಬರ್ತಕ್ಕಂಥ ಸ್ಕ್ಯಾಮ್ಗಳಿದ್ದಾವೆ. ಅದನ್ನು ಒಂದ್ಸತಿ ಜನೂನ ಇದೇ ಇಲ್ಲ ಅಂತ ಒಂದ್ಸತಿ ಚೆಕ್ ಮಾಡೋಕ್ಕಿಂತ ಮುಂಚೆ ಅದು ಹೇಗೆ ಚೆಕ್ ಮಾಡ್ಬೇಕಂತಂದ್ರೆ, ನೀವು ಯಾರು ಅದರಲ್ಲಿಂದ ಹಿಂದೆ ಹೋದವ್ರು ಯಾರಾದರೂ ಇದ್ದರೆ ಅಥವಾ ಗೋ ಡ್ಯಾಡಿ ಅಂತ ಒಂದು ವೆಬ್ಸೈಟ್ ಇದೆ, ಆ ವೆಬ್ಸೈಟಲ್ಲಿ ನೀವು ಗೋ ಡ್ಯಾಡಿಯಲ್ಲಿ ಯಾವುದು ನಿಮ್ಮದು ಆ್ಯಪ್ನ ಇದು ಇದೆಯಲ್ಲ ವೆಬ್ಸೈಟ್ ಇದೆ, ಆ ವೆಬ್ಸೈಟ್ನ ಅದರಲ್ಲಿ ಹಾಕಿದರೆ ಗೋ ಡ್ಯಾಡಿ ವೆಬ್ಸೈಟಲ್ಲಿ ಹಾಕಿ ಸರ್ಚ್ ಮಾಡಿದ್ರೆ ನಿಮಗೆ ಅದರದ್ದೆಲ್ಲ ಡೀಟೇಲ್ಸ್ ಸಿಗ್ತದೆ. ಅದು ಯಾರು ಡೊಮೈನ್ ಇದ್ದಾರೆ, ಅದೇನು ಜೆನ್ಯೂನ್ ಇದೆಯೋ ಇಲ್ಲ ಅಂತ ಅಂಥದ್ದೊಂದು ವೆಬ್ಸೈಟು ನಿಮಗೆ ಸಿಗ್ತದೆ. ಸೊ ಹಾಗಾಗಿ ಯಾರಾದರೂ ಜಾಬ್ ಸರ್ಚ್ ಮಾಡ್ತಿದ್ರೆ ನೀವು ಕೂಡ ಅದಕ್ಕೆ ತುತ್ತಾಗೋಂಥ ಚಾನ್ಸ್ ಇರ್ತದೆ. ಒಂದ್ಸತಿ ವೆರಿಫೈ ಮಾಡಿ ಇದು ಮಾಡಿ, ಆಯಿತಾ. ನೆಕ್ಸ್ಟು ಇನ್ನೊಂದು ಅಂತಂದರೆ ಮತ್ತೊಂದು, ಈ ನಮ್ಮ ಹೆಣ್ಮಕ್ಳು ಇರೋದ್ರಿಂದ ಅವ್ರಿಗೆ ಒಂದು ಸಲ ಹೇಳ್ಬಿಡ್ತೀವಿ. ಈಗ ನಾನು ಈಗ APK ಫೈಲ್ ಏನು ಹೇಳ್ದಲ್ಲ, ಅದರಲ್ಲಿ ಎಕ್ಸೆಸ್ಸಲ್ಲಿ ನಿಮ್ಮದು ಕ್ಯಾಮ್ರಾ ಕೂಡ ಆನ್ ಆಗುವಂಥ ಚಾನ್ಸಸ್ ಇರ್ತದೆ. ಯಾವಾಗಲೂ ನಿಮ್ಮ ಕ್ಯಾಮ್ರಾ ನಿಮ್ಗೆ ಗೊತ್ತಿರಲ್ಲ, ನಿಮ್ಮ ಮೊಬೈಲಲ್ಲಿ ಕ್ಯಾಮ್ರಾ ಆನ್ ಇಲ್ಲ ಆಫ್ ಇದೆ ಅಂದ್ಕೊಳ್ತೀರಿ. ಒಂದೊಂದ್ಸತಿ ಏನಾಗ್ತದೆ, ನಾವು ಸುಮಾರು ಕೇಸ್ಗಳನ್ನು ನೋಡಿದ್ದೀವಿ. ಇದು ನಾವು ಹೆಣ್ಮಕ್ಳು ವಿಚಾರದಿಂದ ಎಕ್ಸಾಂಪಲ್ ಕೊಡೋಕ್ಕಾಗೋದಿಲ್ಲ. ಸೊ ಅವಾಗ ನಮ್ಮ ಹತ್ರ ಬರ್ತಾರೆ, ಸರ್ ನಂದು ಪರ್ಸ್ನಲ್ ಫೋಟೋಸ್ಗಳು ಮತ್ತು ಪರ್ಸ್ನಲ್ ವಿಡಿಯೋಸ್ಗಳು ಅವರಿಗೆ ಸಿಕ್ಕಿದೆ ಸರ್, ಹೇಗೆ ಸಿಕ್ಕಿದೆ? ಸೊ ಎರಡು ಆಪ್ಷನ್, ಒಂದು ನಿಮ್ಮ ಗ್ಯಾಲರಿಯಲ್ಲಿ ಇರ್ತಕ್ಕಂಥ ಫೋಟೋ ಸಿಗೋಂಥ ಚಾನ್ಸಸ್ ಇದೆ, ಇನ್ನೊಂದು ನಿಮ್ಮ ಮೊಬೈಲಲ್ಲಿ ನಿಮ್ಗೆ ಗೊತ್ತೇ ಇಲ್ಲದ ಥರ ಲೈವ್ ಕ್ಯಾಮ್ರಾ ಆನ್ ಆಗಿರ್ತದೆ. ಗೊತ್ತಿದ್ದಲ್ಲ, ಲೈವ್ ಕ್ಯಾಮ್ರಾ ಆನ್ ಆಗಿರ್ತದೆ. ಅದರಲ್ಲಿಂದ ನಾನು ಹೇಳಿದ್ನಲ್ಲ ಆಗಲೇ APK ಫೈಲ್ ಯಾವುದೋ ಒಂದು ಡೌನ್ಲೋಡ್ ಮಾಡಿರ್ತೀರಿ, ಈ ಲೈವ್ ಕ್ಯಾಮ್ರಾ ನಿಮ್ದು ಆನ್ ಆಗಿದೆ ಅನ್ನೋಕ್ಕೆ ಮೊಬೈಲ್ದವರೇ ಒಂದು ಒಳ್ಳೆ ಫ್ಯೂಚರ್ಸ್ ಕೊಟ್ಟಿದ್ದಾರೆ. ಈಗ ಏನು ಮಾಡ್ಬೋದು ಅಂತಂದರೆ, ಈಗ ನಾನು ಫಾರ್ ಎಕ್ಸಾಂಪಲ್ ಯಾರಿಗೂ ಒಂದು ವಿಡಿಯೋ ಕಾಲ್ ಮಾಡ್ತೀನಿ, ವಿಡಿಯೋ ಕಾಲ್ ಮಾಡಿ ಈ ಥರ ಹೈಡ್ ಮಾಡ್ತೀನಿ. ಹೈಡ್ ಮಾಡಿದಾಗ ನಿಮಗೆ ಗೊತ್ತಾಗೋದಿಲ್ಲ, ಬಟ್ ಹಿಂದೆ ವಿಡಿಯೋ ಕಾಲ್ ರನ್ ಆಗ್ತಾ ಇರ್ತದೆ. ಇದನ್ನ ಹೇಗೆ ಐಡೆಂಟಿಫೈ ಮಾಡೋದು, ಇಲ್ಲೆಲ್ಲರಿಗೆ ನೀವು ಒಂದ್ಸತಿ ಕ್ಯಾಮ್ರಾ ಆನ್ ಮಾಡಿದ್ರೆ ಗ್ರೀನ್ ಅಂತ ಒಂದು ಗ್ರೀನ್ ಇದು ಬರ್ತದೆ, ಇಲ್ಲಿ ಈ ಎಡ್ಜ್ಗೆ ಒಂದು ಗ್ರೀನ್ ಡಾಟ್ ಬರ್ತದೆ. ನಿಮ್ಮ ಮೊಬೈಲಲ್ಲಿ ಯಾವಾಗಲೂ ಗ್ರೀನ್ ಡಾಟ್ ಆನ್ ಇದೆ ಅಂತಂದರೆ ನಿಮ್ಮ ಕ್ಯಾಮ್ರಾ ಕಂಟಿನ್ಯೂ ಯಾರೋ ಒಬ್ಬರು ಎಕ್ಸೆಸ್ ಮಾಡ್ತಿದ್ದಾರೆ ಅಂತಲೇ ಅರ್ಥ. ಈ ಫಾರ್ ಎಕ್ಸಾಂಪಲ್ ಇದು ನಾನು ಆಫ್ ಮಾಡಿದ್ರೆ ಅದು ಗ್ರೀನ್ ಲೈಟ್ ಹೋಯ್ತು. ಇದನ್ನು ಚೆಕ್ ಮಾಡೋಕ್ಕೆ ನೀವು ಬೇಕಿದ್ರೆ ಒಂದು ವಾಟ್ಸಪ್ಪಲ್ಲಿ ಯಾರಿಗೋ ವಿಡಿಯೋ ಕಾಲ್ ಮಾಡಿ ಇದನ್ನ ನೀವು ಹೈಡ್ ಮಾಡ್ಬೋದಲ್ಲ, ಅದು ಪೇಜ್ನ ಬೇರೆ ಕಡೆ ಹೋಗಿ, ಆದರೂ ಆ ಗ್ರೀನ್ ಲೈಟ್ ಎಲ್ಲ ಆನೇ ಇರ್ತದೆ. ಸೊ ಯಾರ್ದಾದ್ರೂ ಮೊಬೈಲ್ಗೆ ನಿಮ್ಮದು ಗ್ರೀನ್ ಲೈಟ್, ಇಲ್ಲಿ ಹೆಣ್ಮಕ್ಳದ್ದು ಅಥವಾ ಯಾರ್ದೋ ಆಗಲಿ ಗ್ರೀನ್ ಲೈಟ್ ಆನ್ ಆಗಿದೆ ಅಂದರೆ ಅರ್ಥ ನಿಮ್ಮ ಕ್ಯಾಮ್ರಾ ಯಾರೋ ಎಕ್ಸೆಸ್ ಮಾಡ್ತಿದ್ದಾರೆ. ನೀವೆಲ್ಲೋದು ಫೋನ್ ಈಗ ತೊಗೊಂಡು ಹೋಗ್ತಾ ಇದ್ರೆ ಅದು ಅವ್ರಿಗೆ ಎಕ್ಸೆಸ್ ಆಗ್ತಿದೆ ಅಂತಲೇ ಅರ್ಥ. ಸೊ ಹಾಗಾಗಿ ಯಾರಾದರೂ ಗ್ರೀನ್ ಲೈಟ್ ಆನ್ ಇದ್ದರೆ ಒಂದ್ಸತಿ ಆನ್ ಇರೋದಿಲ್ಲ ಆಬ್ವಿಯಸ್ಲಿ. ಯಾರಾದರೂ ಇದೇ ಥರ APK ಫೈಲ್ ಎಲ್ಲ ಡೌನ್ಲೋಡ್ ಮಾಡಿ ಮತ್ತೊಂದು ಮಾಡಿ ಯಾರಿಗಾದರೂ ಸಿಕ್ಕಿದ್ರೆ ಅವಾಗ ಮಾತ್ರ ಅದು ಆನ್ ಇರೋಕ್ಕೆ ಚಾನ್ಸ್ ಇದೆ. ಅದು ಬಿಟ್ಟರೆ ಅದು ನಾರ್ಮಲ್ ಆಗಿ ಆನ್ ಇರೋದಿಲ್ಲ. ನೀವು ಗ್ರೀನ್ ಲೈಟ್ ಅದ್ರ ಬಗ್ಗೆ ಒಂದ್ಸಲ ನೋಡ್ಕೊಳ್ಳಿ. ಅದರಲ್ಲಿ ಯಾರೆಲ್ಲ ನಮ್ಮ ಸಹೋದರರು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ರೆ ಅದರಲ್ಲಿ ಕೂಡ ನಿಮ್ದು ಯಾವುದು ಫೋಟೋಸ್ಗಳು ಬೇಕು, ಯಾವುದು ಮತ್ತು ಅದಕ್ಕೆ ಏನೆಲ್ಲ ಪ್ರೈವೇಸಿ ಇದೆ, ಆ ಪ್ರೈವೇಸಿನ ಇಟ್ಕೊಂಡು ನಿಮ್ಮ ಫೋಟೋಸ್ಗಳನ್ನ ಅಪ್ಲೋಡ್ ಮಾಡೋದು ತುಂಬ ಒಳ್ಳೆಯದು. ಯಾಕಂತಂದರೆ ಇತ್ತೀಚೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರೋದ್ರಿಂದ ಫೋಟೋನ ಯಾವುದೇ ಥರ ಮಾಫ್ ಮಾಡ್ಬೋದು. ಹಾಗಂದ್ಬಿಟ್ಟು ಇನ್ನೊಂದು ನಾನು ಹೇಳ್ತೀನಿ, ಎಷ್ಟೋ ಜನ ಹೆಣ್ಮಕ್ಳು ಏನು ಮಾಡ್ತಾರೆ ಅಂತಂದರೆ, ಅವ್ರದ್ದೊಂದು ಫೋಟೋ ಇನ್ನೊಂದು ಯಾರೋ ಸ್ಕ್ಯಾಮರ್ ಕೈ ಸಿಕ್ಕಿರ್ತದೆ, ಸಿಕ್ಕ ಮೇಲೆ ಏನು ಮಾಡ್ತಾರೆ, ಅವ್ರು ಹೆದರಿಬಿಟ್ಟು ಅವ್ರು ಹೇಳಿದ ದುಡ್ಡು ಹಾಕೋದು, ಅವ್ರು ಹೇಳಿದ ಕೆಲಸಗಳು ಮಾಡೋದು. ಸರ್ ಅವ್ರು ನನಗೆ ಹಾಗೆ ಎದುರಿಸಿದ್ರು ಹೀಗೆ ಎದುರಿಸಿದಂತ ಆಮೇಲೆ ಸ್ಟೇಷನ್ ಬರೋಂಥ ಉದಾಹರಣೆಗಳಿರ್ತದೆ. ಯಾಕೆ ನೀವು ಹೀಗೆ ಲೇಟಾಗಿ ಬಂದ್ರಿ ಅಂದರೆ, ಇಲ್ಲ ಸರ್ ನನ್ನ ಫೋಟೋ ಅವ್ನು ವೈರಲ್ ಮಾಡ್ತೀನಿ ಅಂತ ಹೇಳ್ದ, ನೀನು ಹೇಳಿದ್ರೆ ನಮ್ಮ ತಂದೆ ತಾಯಿ ಹೇಳ್ತೀನಿ ಅಂತ ಹೇಳ್ದ. ಆ ಥರ ಒಂದು ಎಕ್ಸಾಂಪಲ್ಸ್ ಇರ್ತದೆ, ಅವ್ರು ಹೆದರ್ಕೊಂಡು ಮಾಡೋಂಥ ಅವಕಾಶಗಳಿರ್ತದೆ. ಸೊ ನಾನು ಈ ಮೂಲಕ ಏನು ಹೇಳ್ತೀನಿ ಅಂದರೆ, ದಯವಿಟ್ಟು ಯಾರಿಗೂ ಏನು ಹೆದರಂಥ ಅವಶ್ಯಕತೆ ಇಲ್ಲ. ನಿಮ್ದು ಎಷ್ಟೇ ಫೋಟೋ ವೈರಲ್ ಮಾಡಿದ್ರೆ ಅದು ಡಿಲೀಟ್ ಮಾಡೋಂಥ ಕೆಲಸ ನಾವೆಲ್ಲ ಮಾಡಿ ಕೊಡ್ತೀವಿ, ಅದಕ್ಕೆ ಏನೂ ಇಲ್ಲ. ನಿಮಗೆ ಫಸ್ಟ್ ಟೈಮಿಗೆ ಆ ಥರ ಸ್ಕ್ಯಾಮರ್ ಅಂತ ಗೊತ್ತಾದ ತಕ್ಷಣ ಇಮಿಡಿಯೇಟ್ ನಮ್ಮ ಸ್ಟೇಷನ್ಗೆ ಬಂದರೆ ನಿಮಗೆ ಅದರಿಂದ ಪರಿಹಾರ ಸಿಗ್ತದೆ. ಇಲ್ಲ ಸರ್ ನಾನು ಸುಮಾರು ಎಲ್ಲ ಮಾಡಿ ನೀವು ಆಮೇಲೆ ಬಂದು ಆಲ್ರೆಡಿ ಆದರೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ನೀವು ಯಾರು ಕೂಡ ಹೆದರಂಥ ಅವಶ್ಯಕತೆ ಇಲ್ಲ. ನಿಮ್ಗೆ ಏನೇ ಆದರೂ ಕೂಡ ಸ್ಟೇಷನ್ಗೆ ಬನ್ನಿ, ನಾವು ನಿಮಗೆ ಸ್ವಲ್ಪ ಬೈಬೋದು, ಏನಮ್ಮ ನಿಮಗೆ ಗೊತ್ತಾಗೋದಿಲ್ಲ ಅಂತ ಅಷ್ಟು ಬೈಬೋದು, ಬಿಟ್ಟರೆ ಮತ್ತೇನು ಮಾಡೋದಿಲ್ಲ. ದಯವಿಟ್ಟು ನಿಮ್ದು ಏನಿದೆ ನಮ್ಮದು ಸಂಬಂಧಪಟ್ಟ ಇಲ್ಲ ಅದ್ರದ್ದು ಯಾವುದು ಫೇಸ್ಬುಕ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಇರ್ತದಲ್ಲ, ಅದಕ್ಕೆ ನಾವು ಇಮಿಡಿಯೇಟಾಗಿ ಲೆಟರ್ ಮಾಡಿ ಮತ್ತೊಂದು ಮಾಡಿ ನಿಮ್ಗೆ ಏನೆಲ್ಲ ಫೋಟೋಸ್ ಇದೆ ಎಲ್ಲ ಕೂಡ ನಮಗೆ ಡಿಲೀಟ್ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ. ಆ ಥರ ಡಿಲೀಟ್ ಮಾಡಲಿಕ್ಕೆ ನಾವು ಕೂಡ ಪ್ರಯತ್ನ ಮಾಡ್ತೀವಿ. ಸೊ ಹಾಗಾಗಿ ಯಾರಿಗೂ ಆ ಥರ ಏನಾದರೂ ತುತ್ತಾಗಿದ್ರೆ ನಿಮ್ಮ ಮನೇಲಿ ಯಾರಾದರೂ ಹೆದರಂಥ ಅವಶ್ಯಕತೆ ಇಲ್ಲ. ಎಲ್ಲರೂ ಹೆದರೇ ಮಾಡೋದು, ನಮ್ದು ಏನಾದರೂ ನಾಳೆನೇ ಮಾನ ಹೋಗಿಬಿಡ್ತದೆ, ನಾವು ನಾಳೆನೇ ಎಲ್ಲ ಫೋಟೋ ವೈರಲ್ ಮಾಡ್ತಾರೆ ಆ ಥರ. ಅದಕ್ಕೋಸ್ಕರ ಇಷ್ಟೆಲ್ಲ ಸ್ಕ್ಯಾಮ್ ಇದ್ದಾವೆ. ಇನ್ನೊಂದು ಸಾರಿ ಟೈಮ್ ಜಾಸ್ತಿ ಆಗ್ತಿದೆ ಒಂದು ಲಾಸ್ಟ್ ಏನಂತಂದರೆ, ಈ ನಮ್ಮ ಯುವಕರಿಗೆ ಮತ್ತು ಏಜ್ ಆದವರಿಗೆ
ಒಂದು ಅನ್ನೋ ನಂಬರಿಂದ ವಿಡಿಯೋ ಕಾಲ್ ಬರ್ತದೆ. ಆ ವಿಡಿಯೋ ಕಾಲ್ ನಿಮ್ದು ಏನು ಮಾಡ್ತಾರೆ, ಜಸ್ಟ್ ಒಂದು 10 ಸೆಕೆಂಡು ಅಥವಾ ಒಂದು 30 ಸೆಕೆಂಡ್ದು ಒಂದು ಅರ್ಧ ನಿಮಿಷದ ವಿಡಿಯೋನ ಡೌನ್ಲೋಡ್ ಮಾಡಿ ಸೇವ್ ಮಾಡಿಟ್ಕೊಂಡು ನೆಕ್ಸ್ಟ್ ಡೇ ಏನಾಗ್ತದೆ, ಅದಕ್ಕೆ ಹಿಂದೆ ಒಂದು ಹುಡುಗಿ ಆ ಕಡೆಯಿಂದ ನ್ಯೂಡ್ ಆಗಿರ್ತಕ್ಕಂಥ ಒಂದು ಹುಡುಗಿ ನಿಮಗೆ ವಿಡಿಯೋ ಕಾಲ್ ಮಾಡೋ ಥರ ಅದನ್ನು ಎಡಿಟ್ ಮಾಡಿ ನಿಮಗೆ ಕಳಿಸ್ತಾರೆ. ಈ ವಿಡಿಯೋನ ನಿಮ್ಮ ಸಂಬಂಧಪಟ್ಟ ಎಲ್ಲರಿಗೂ ನಿಮ್ಮ ರಿಲೇಷನ್ಗೆ ಶೇರ್ ಮಾಡ್ತೀನಿ, ನಿಮ್ದು ಸಂಬಂಧಪಟ್ಟ ನಿಮ್ದು ಫೇಸ್ಬುಕ್ ನಿಮ್ದು ರಿಲೇಷನ್ ನೋಡಿ ಇಷ್ಟು ನಂಬರ್ ಇದೆ, ಆ ಥರ ಯಾರಿಗಾದ್ರೂ ಆಗಿರ್ಬೋದು. ನನ್ನ ಪ್ರಕಾರ ಅದಕ್ಕೂ ಕೂಡ ಯಾರು ಕೂಡ ಹೆದರಂತ ಅವಶ್ಯಕತೆ, ಅದೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಡಿಯೋ ಇರ್ತದೆ. ನಮಗೆ ಯಾರೋ ಅನ್ನೋ ನಂಬರ್ ಬಂದು ನಾವೇನು ಮಾಡ್ತೀವಿ, ಜಸ್ಟ್ ವಿಡಿಯೋ ಕಾಲ್ ಆನ್ ಮಾಡ್ತೀವಿ, ನಮ್ಮ ಮುಖ ಅದರಲ್ಲಿ ಬೀಳ್ತದೆ, ಅದನ್ನ ಅವರೊಂದು 10 ಸೆಕೆಂಡು 20 ಸೆಕೆಂಡು ಸೇವ್ ಮಾಡಿ ಇಟ್ಕೊಳ್ತಾರೆ. ಹಿಂದೆ ಬ್ಲ್ಯಾಂಕ್ ಇರ್ತದೆ ನೀವು ನೋಡಿದಾಗ, ಬಟ್ ನಿಮ್ಮ ಮೊಬೈಲ್ಗೆ ವಾಟ್ಸಪ್ಗೆ ಮೆಸೇಜ್ ಬರಬೇಕಾದ್ರೆ ಅಲ್ಲಿ ಹಿಂದೆ ಒಂದು ಹುಡುಗಿದು ಫೋಟೋ ಬರ್ತದೆ, ಹುಡುಗಿ ನಿಮ್ಮ ಕೂಡ ಮಾತಾಡ್ತಾರೋ ಆ ಥರ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಡಿಯೋ ಮಾಡಿ ನಿಮ್ಮನ್ನೇ ಹಾಕ್ತಾರೆ, ನಿಮ್ಮ ರಿಲೇಷನ್ಗೆಲ್ಲ ಹೆದರಿಸಿ ಹಾಕ್ತೀವಿ ಅಂತ. ಸೊ ಅದಕ್ಕೂ ಕೂಡ ಯಾರು ಕೂಡ ಹೆದರಂತ ಅವಶ್ಯಕತೆ ಇಲ್ಲ, ಅವ್ರು ಇಲ್ಲಿ ಕೂಡ ಹಾಕೋದಿಲ್ಲ. ದಯವಿಟ್ಟು ಆ ಥರ ಇದ್ರೆ ಏನಾದರೂ ಇದ್ದರೆ ದಯವಿಟ್ಟು ಸ್ಟೇಷನ್ಗೆ ಬನ್ನಿ. ಮತ್ತು ಯಾರಾದರೂ ಸೈಬರ್ ಫ್ರಾಡ್ಗೆ ತುತ್ತಾದರೆ 112 ಅಥವಾ 1930ಗೆ ಇಮಿಡಿಯೇಟ್ ಕಾಲ್ ಮಾಡೋದ್ರಿಂದ ನಿಮ್ಮ ಹಾಕಿರ್ತಕ್ಕಂಥ ಅಮೌಂಟು 100% ಸೇಫ್ ಆಗಿರ್ತದೆ. ಅದರಲ್ಲಿ ವಿದಿನ್ 1 ಅವರಲ್ಲಿ ಕಾಲ್ ಮಾಡಿದ್ರೆ ನಾವು ಪ್ರಕಾರ 90ಇಂದ 100% ನಿಮ್ಮ ಅಮೌಂಟು ಅಲ್ಲೇ ಸೇಫ್ ಆಗಿರ್ತದೆ. ಅದನ್ನು ನಾವು ಮತ್ತೆ ವಾಪಸ್ ನಿಮಗೆ ಕೊಡಿಸೋಂಥ ಕೆಲಸ ಮಾಡ್ತೀವಿ. ಅದಕ್ಕೆ 1930 ನಂಬರ್ ಒಂದೆಲ್ಲ ನೋಟ್ ಮಾಡಿ ಇಟ್ಕೊಳ್ಳಿ. ಮತ್ತು ಈ ಥರ ಬಿಟ್ಟು ನಿಮ್ಮ ಮತ್ತೆ ಯಾವುದಾದ್ರು ಸ್ಕ್ಯಾಮ್ಗಳು ಏನಾದರೂ ಆದಾಗ ಮತ್ತೆ ನಮಗೆ ತಿಳಿಸಿದ್ರೆ ನಾವು ಅದ್ರ ಬಗ್ಗೆನೂ ಕೂಡ ಕ್ರಮ ತಗೊಳ್ತೀವಿ. ನಿಮ್ದು ಏನಾದರೂ ಡೌಟ್ಸ್ಗಳಿದ್ರೆ, ನಿಮ್ಮ ಹತ್ರ ಟೈಮ್ ಇದ್ದರೆ ದಯವಿಟ್ಟು ಕೇಳಿ. ನಿಮಗೆ ಇದರಿಂದ ಏನಾದರೂ ಆಗಿದ್ದರೆ ಅದರಿಂದ ಇಲ್ಲಿ ಯಾರು ಇದ್ದಾರೆ ಅಂತ ಹೆಸಿಟೇಷನ್ ಮಾಡ್ಕೊಳ್ಳೋದು ಬೇಡ. ದಯವಿಟ್ಟು ಏನಾದರೂ ಡೌಟ್ಸ್ಗಳಿದ್ರೆ ಕೇಳಿ, ಅದು ನಮ್ಮ ಸಾಧ್ಯ ಆದರೆ ಪ್ರಯತ್ನ, ಅದಕ್ಕೆ ಸೊಲ್ಯೂಷನ್ ಹುಡ್ಕೊಳ್ಳೋ ಪ್ರಯತ್ನ ನಾವೆಲ್ಲರೂ ಸೇರಿ ಮಾಡೋದು. ಸೊ ಇಲ್ಲಿವರೆಗೆ ನಮಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಚರ್ಚ್ನ ಫಾದರ್ ಅವರಿಗೆ ಮತ್ತು ಉಪಾಧ್ಯಕ್ಷರಿಗೆ, ಮತ್ತು ಈ ಸಂದರ್ಭದಲ್ಲಿ ನಾವು ಇನ್ನೊಂದು ಕೂಡ ನೆನೆಸ್ಕೋಬೇಕು. ಯಾಕಂದರೆ ಕಳೆದ ಒಂದು 3 ತಿಂಗಳಿಂದ ಮಾತ್ರ ನಾನು ಈ ಸ್ಟೇಷನ್ಗೆ ಸಬ್ ಇನ್ಸ್ಪೆಕ್ಟರಾಗಿ ಚಾರ್ಜ್ ತಗೊಂಡಿದ್ದೆ. ಇದಕ್ಕೆ ಮುಂದೆ ನಾನು ಒಂದು 2 ವರ್ಷ ಹಿರಿಯಡಕ ಸ್ಟೇಷನಲ್ಲಿ ಸಬ್ ಇನ್ಸ್ಪೆಕ್ಟರಾಗಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ಕೂಡ ನಮಗೆ ಎಲ್ಲ ಚರ್ಚಿಂದ ತುಂಬ ಸಹಕಾರ ಇತ್ತು. ಸೊ ನಿಮ್ಮ ಸಹಕಾರ ನಮ್ಮ ಠಾಣೆ ಮೇಲೆ ಯಾವತ್ತೂ ಕೂಡ ಹೀಗೆ ಇರಲಿ, ನಮ್ಮ ಸಹಕಾರ ಕೂಡ ನಿಮ್ಮ ಮೇಲೆ ಹಾಗೆ ಇರ್ತದೆ. ಅದಕ್ಕೆ ನಾವು ನಿನ್ನೆ ಕರೆದಾಗ ನಮಗೆ ಇಲ್ಲ ಅನ್ನೋಕ್ಕೆ ಎಷ್ಟೇ ಕೆಲಸಗಳಿದ್ರು ಇಲ್ಲ ಅನ್ನೋಕ್ಕೆ ಮನಸ್ಸೇ ಬರಲಿಲ್ಲ. ಇಷ್ಟು ನಮಗೆಲ್ಲ ಒಂದು ಸಹಕಾರ ಕೊಟ್ಟಿದ್ದಾರೆ. ನಾವು ಕೂಡ ಒಂದು ಜನರಿಗೆ ನಮ್ಮ ಸಂದೇಶ ಕೊಡೋದ್ರ ಮೂಲಕ ಅಥವಾ ನಮ್ಮ ಈ ಅವೇರ್ನೆಸ್ ಮಾಡೋದ್ರ ಮೂಲಕ ಇಷ್ಟು ಜನರಲ್ಲಿ ಯಾರೋ ಒಬ್ಬರು ಅಮೌಂಟ್ ಸೇವ್ ಆದರೂ ಕೂಡ ಇದರದ್ದೆಲ್ಲ ಕ್ರೆಡಿಟು ನಮ್ಮ ಫಾದರ್ ಅವರಿಗೆ ಸೇರಬೇಕು. ಸೊ ಹಾಗಾಗಿ ಮತ್ತೊಂದ್ಸಲಿ ನಮಗೆ ಕರೆಸಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಚರ್ಚ್ನ ಎಲ್ಲ ಆಡಳಿತ ಮಂಡಳಿಗೆ, ಫಾದರ್ಗೆ ಧನ್ಯವಾದ ಅರ್ಪಿಸ್ತಾ ಥ್ಯಾಂಕ್ ಯು.